ಕೋಟಿ ಜನಮನದ ವಂದನೆ ಸಿದ್ಧತೋಟೇಂದ್ರರ ಶ್ರೀಪಾದಕ್ಕೆ ವಂದನೆ ಕೋಟಿ ಕೋಟಿ ಜನಮನದ ವಂದನೆ ಸಿದ್ಧತೋಟೇಂದ್ರರ ಶ್ರೀಪಾದಕ್ಕೆ ವಂದನೆ ವಂದನೆ ಅಭಿವಂದನೆ ವಂದನೆ ಅಭಿವಂದನೆ ಸುಸಂಕಲ್ಪವಿತ್ತು ಪೊರೆವ ಶ್ರೀ ಗುರುವರಗೆ ಸತ್ಯ ಧರ್ಮ ನ್ಯಾಯ ನೀತಿ ಎತ್ತಿ ಹಿಡಿದ ಪ್ರಭುವಿಗೆ ಸುಸಂಕಲ್ಪವಿತ್ತು ಪೊರೆವ ಶ್ರೀ ಗುರುವರಗೆ ಸತ್ಯ ಧರ್ಮ ನ್ಯಾಯ ನೀತಿ ಎತ್ತಿ ಹಿಡಿದ ಪ್ರಭುವಿಗೆ ಸರ್ವಧರ್ಮ ಏಕತೆ ಬೋಧಿಸುವ ಪುರಹರಗೆ ಸರ್ವಧರ್ಮ ಏಕತೆ ಬೋಧಿಸುವ ಪುರಹರಗೆ ದಿವ್ಯ ದಾಸೋಹ ಪ್ರಸಾದವೀವ ಯತಿವರಗೆ ದಿವ್ಯ ದಾಸೋಹ ಪ್ರಸಾದವೀವ ಯತಿವರಗೆ ಶ್ರೀ ಗುರುವೇ ವರಗುರುವೇ ಕೋಟಿ ಕೋಟಿ ಜನಮನದ ವಂದನೆ ಸಿದ್ಧತೋಟೇಂದ್ರರ ಶ್ರೀಪಾದಕ್ಕೆ ವಂದನೆ ಕೋಟಿ ಕೋಟಿ ಜನಮನದ ವಂದನೆ ಸಿದ್ಧತೋಟೇಂದ್ರರ ಶ್ರೀಪಾದಕ್ಕೆ ವಂದನೆ ವಂದನೆ ಅಭಿವಂದನೆ ವಂದನೆ ಅಭಿವಂದನೆ ಹಾದಿ ಹೆಜ್ಜೆ ತುಳಿದ ಮಹನೀಯನಿಗೆ ನೀತಿ ನೇಮ ಬಿತ್ತಿ ಬೆಳೆದ ಗುರುದೇವನಿಗೆ ಮೌಲ್ಯ ಹಾದಿ ಹೆಜ್ಜೆ ತುಳಿದ ಮಹನೀಯನಿಗೆ ನೀತಿ ನೇಮ ಬಿತ್ತಿ ಬೆಳೆದ ಗುರುದೇವನಿಗೆ ಜಾತಿ ಮತದ ಬೇಲಿಯ ಕಿತ್ತೆಸೆದ ಪ್ರಭುವಿಗೆ ಜಾತಿ ಮತದ ಬೇಲಿಯ ಕಿತ್ತೆಸೆದ ಪ್ರಭುವಿಗೆ ಭಾವೈಕ್ಯತೆ ಕಳಶವಾಗಿ ಹೊಡೆವ ಗುರುದೇವಗೆ ಭಾವೈಕ್ಯತೆ ಕಳಶವಾಗಿ ಹೊಡೆವ ಗುರುದೇವಗೆ ಶ್ರೀ ಗುರುವೇ ವರಗುರುವೇ ಕೋಟಿ ಕೋಟಿ ಜನಮನದ ವಂದನೆ ಸಿದ್ಧತೋಟೇಂದ್ರರ ಶ್ರೀಪಾದಕ್ಕೆ ವಂದನೆ ಕೋಟಿ ಕೋಟಿ ಜನಮನದ ವಂದನೆ ಸಿದ್ಧತೋಟೇಂದ್ರರ ಶ್ರೀಪಾದಕ್ಕೆ ವಂದನೆ ವಂದನೆ ಅಭಿವಂದನೆ ವಂದನೆ ಅಭಿವಂದನೆ ಶಿಷ್ಯ ಸಂಪದ ಬೆಳೆಸಿ ಬೆಳಗುವ ಯೋಗೀಂದ್ರಗೆ
ಮುಕ್ತಿ ಫಲದ ಭಕ್ತಿ ಉಲಿವ ನಾಲ್ವಾರಧೀಶಗೆ ಶಿಷ್ಯ ಸಂಪದ ಬೆಳೆಸಿ ಬೆಳಗುವ ಯೋಗೀಂದ್ರಗೆ ಮುಕ್ತಿ ಫಲದ ಭಕ್ತಿ ಉಲಿವ ನಾಲ್ವಾರಧೀಶಗೆ ರಮ್ಯತನಾರತಿ ಬೆಳಗಿನ ಪುಣ್ಯ ಜ್ಯೋತಿಗೆ ರಮ್ಯತನಾರತಿ ಬೆಳಗಿನ ಪುಣ್ಯ ಜ್ಯೋತಿಗೆ ಸಗರನಾಡ ಜ್ಯೋತಿಯಾಗಿ ಬೆಳಗೋ ತೋಟೇಂದ್ರಗೆ ಸಗರನಾಡ ಜ್ಯೋತಿಯಾಗಿ ಬೆಳಗೋ ತೋಟೇಂದ್ರಗೆ ಶ್ರೀ ಗುರುವೇ ವರಗುರುವೇ ಕೋಟಿ ಕೋಟಿ ಜನಮನದ ವಂದನೆ ಸಿದ್ಧ ತೋಟೇಂದ್ರರ ಶ್ರೀಪಾದಕ್ಕೆ ವಂದನೆ ವಂದನೆ ಅಭಿವಂದನೆ ವಂದನೆ ಅಭಿವಂದನೆ. ಸಿದ್ಧಿ ಪುರುಷನಪ್ಪ ಕೋರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ ಎಂಥ ಸಿದ್ಧಿ ಪುರುಷನಪ್ಪ ಕೋರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ ಸಗರ ನಾಡಿನ ಪುಣ್ಯ ಭೂಮಿಗೆ ಗುರುವಾಗಿ ಬಂದಿರುವೆ ಕೋಟೇಂದ್ರರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ ಸಗರ ನಾಡಿನ ಪುಣ್ಯ ಭೂಮಿಗೆ ಗುರುವಾಗಿ ಬಂದಿರುವೆ ಕೋಟೇಂದ್ರರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ ಎಂಥ ಸಿದ್ಧಿ ಪುರುಷನಪ್ಪ ಕೋರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ ತಂದೆಯಾಗಿ ನೀ ಹಿಂದಿರುವಾಗ ಎಂದೂ ಭಯವಿಲ್ಲ ಬಂದರೆ ಬರಲಿ ಕಷ್ಟ ನಷ್ಟಗಳು ನಾವಂಜುವುದಿಲ್ಲ ತಂದೆಯಾಗಿ ನೀ ಹಿಂದಿರುವಾಗ ಎಂದೂ ಭಯವಿಲ್ಲ ಬಂದರೆ ಬರಲಿ ಕಷ್ಟ ನಷ್ಟಗಳು ನಾವಂಜುವುದಿಲ್ಲ ಹರನೇ ಮುನಿದರು ಗುರು ನೀ ಕಾಯುವೆ ಎಂಬ ಮಾತು ಸುಳ್ಳಲ್ಲ ಹರನೇ ಮುನಿದರು ಗುರು ನೀ ಕಾಯುವೆ ಎಂಬ ಮಾತು ಸುಳ್ಳಲ್ಲ ಹರರೂಪ ನೀ ಗುರುವಾಗಿ ಬಂದೆ ನಮ್ಮ ಭಾಗ್ಯ ಕೆಣೆಯಿಲ್ಲ ಹರರೂಪ ನೀ ಗುರುವಾಗಿ ಬಂದೆ ನಮ್ಮ ಭಾಗ್ಯ ಕೆಣೆಯಿಲ್ಲ ಎಂಥ ಸಿದ್ಧಿ ಪುರುಷನಪ್ಪ ಕೋರಿ ಸಿದ್ದೇಶ ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ ಕೋರಿ ಸಿದ್ಧನ ಅವತಾರಿ ನೀನು ತೋಟೇಂದ್ರ ಯೋಗಿಯೇ ನೆನದಲ್ಲಿ ಇರುವೆ ಕರೆದಲ್ಲಿ ಬರುವೆ ನಾಲ್ವಾರದ ಪ್ರಭುವೇ ಕೋರಿ ಸಿದ್ಧನ ಅವತಾರಿ ನೀನು ತೋಟೇಂದ್ರ ಯೋಗಿಯೇ ನೆನದಲ್ಲಿ ಇರುವೆ ಕರೆದಲ್ಲಿ ಬರುವೆ ನಾಲ್ವಾರದ ಪ್ರಭುವೇ ಸದಾ ಕಾಯುತ್ತಾ ನಮ್ಮ ಬಾಡಿಗೆ ನೆರಳಾಗಿ ನೀನಿರುವೆ ಸದಾ ಕಾಯುತ್ತಾ ನಮ್ಮ ಬಾಡಿಗೆ ನೆರಳಾಗಿ ನೀನಿರುವೆ ನೀನೇ
ಬಂಧು ನೀನೇ ಬಳಗ ನಮ್ಮ ದೈವ ನೀನೇ, ನೀನೇ ಬಂಧು ನೀನೇ ಬಳಗ ನಮ್ಮ ದೈವ ನೀನೇ. ಎಂಥ ಸಿದ್ಧಿ ಪುರುಷನಪ್ಪ ಕೋರಿ ಸಿದ್ದೇಶ, ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ. ಎಂಥ ಸಿದ್ಧಿ ಪುರುಷನಪ್ಪ ಕೋರಿ ಸಿದ್ದೇಶ, ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ. ಸಗರ ನಾಡಿನ ಪುಣ್ಯ ಭೂಮಿಗೆ ಗುರುವಾಗಿ ಬಂದಿರುವೆ, ಕೋಟೇಂದ್ರರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ. ಸಗರ ನಾಡಿನ ಪುಣ್ಯ ಭೂಮಿಗೆ ಗುರುವಾಗಿ ಬಂದಿರುವೆ, ಕೋಟೇಂದ್ರರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ. ಎಂಥ ಸಿದ್ಧಿ ಪುರುಷನಪ್ಪ ಕೋರಿ ಸಿದ್ದೇಶ, ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ, ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ, ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ. ಸಗರನಾಡ ಸಿದ್ಧರು ತೋಟೇಂದ್ರ ಶ್ರೀ ಗುರುಗಳು, ಸಗರನಾಡ ಸಿದ್ಧರು ತೋಟೇಂದ್ರ ಶ್ರೀ ಗುರುಗಳು. ನಾಲ್ವಾರದೈಸಿರಿ ಕೋರಿ ಸಿದ್ಧನವತಾರಿ, ನಾಲ್ವಾರದೈಸಿರಿ ಕೋರಿ ಸಿದ್ಧನವತಾರಿ. ತೋಟೇಂದ್ರ ಶ್ರೀ ಗುರುಗಳು, ತೋಟೇಂದ್ರ ಶ್ರೀ ಗುರುಗಳು. ಸಗರನಾಡ ಸಿದ್ಧರು ತೋಟೇಂದ್ರ ಶ್ರೀ ಗುರುಗಳು. ಸಾಹಿತ್ಯದ ಸಿರಿಯಾಗಿ ಕರುನಾಡ ಬೆಳಗಿದ, ಸಂಗೀತದ ಸ್ವರವಾಗಿ ಸಂಭ್ರಮದಿ ನಲಿದ. ಸಾಹಿತ್ಯದ ಸಿರಿಯಾಗಿ ಕರುನಾಡ ಬೆಳಗಿದ, ಸಂಗೀತದ ಸ್ವರವಾಗಿ ಸಂಭ್ರಮದಿ ನಲಿದ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಸರ್ವಮಂಗಳ ಮಾಂಗಲ್ಯೆ ಶಿವ ಸರ್ವಾರ್ಥ ಸಾಧಿಕೆ. ಶರಣೇ ತ್ರಯಂಬಕೈ ದೇವಿ ನಾರಾಯಣಿ, ಗೌರಿ ನಾರಾಯಣಿ ನಮೋಸ್ತುತೆ. ಗೌರಿ ನಾರಾಯಣಿ ನಮೋಸ್ತುತೆ, ಗೌರಿ ನಾರಾಯಣಿ ನಮೋಸ್ತುತೆ. ವರದಯವಾಗೋ ಜಯ ಕೋರಿ ಸಿದ್ದೇಶ್ವರ, ಜಯ ಕೋರಿ ಸಿದ್ದೇಶ್ವರ ದಯವಾಗೋ. ಶಿವ ಸಾಂಬ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ.
ಎತ್ತಣ ಮಾಮರ ಎತ್ತಣ ಕೋಗಿಲೆ 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 ಎತ್ತಣಿದೆತ್ತ ಸಂಬಂಧವಯ್ಯ ಎತ್ತಣಿದೆತ್ತ ಸಂಬಂಧವಯ್ಯ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣ ಕೋಗಿಲೆ 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 ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿದೆತ್ತ ಸಂಬಂಧವಯ್ಯ ಎತ್ತಣಿದೆತ್ತ ಸಂಬಂಧವಯ್ಯ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎನಗೋ ಎನ್ನ ಗುಹೇಶ್ವರ ಲಿಂಗಕ್ಕೂ ಹಾಗೆಯೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಹಾಗೆಯೇ ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವರಾಗಿರುವಂತಹ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರವರು ಸೇರಿದಂತೆ ಅನೇಕ ಗಣ್ಯಮಾನ್ಯರು ಈ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ದಯವಿಟ್ಟು ಎಲ್ಲ ಸದ್ಭಕ್ತಾದಿಗಳು ಈ ಭವ್ಯ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿ. ಇದೀಗ ಶ್ರೀ ಸಿದ್ದಯ್ಯ ಸ್ವಾಮಿ ಪಡದಳ್ಳಿ ಅವರಿಂದ ಸಂಗೀತ ಕಾರ್ಯಕ್ರಮ ತಬಲಾ ಸಾತ್ ನಾಡಿನ ಖ್ಯಾತ ತಬಲಾ ವಾದಕರಾಗಿರುವಂತಹ ಶಾಂತಕುಮಾರ್ ಜೈರಟ್ಗಿ ಅವರಿಂದ. ಕೂಗಿದರು ಧ್ವನಿ ಕೇಳದೆ ಶಿರಬಾಗಿರಲು ದಯ ಬಾರದೆ ಭೋಗೀಶಯನ ಭುವನಾಧಿಪತೆ ನಿಮ್ಮ ಭೋಗೀಶಯನ ಭುವನಾಧಿಪತೆ ನಿಮ್ಮ ಆಗಮನವೊಂದಿಗೆ ಆಗುವುದೋ ಪ್ರಭು. ಕೂಗಿದರು ಧ್ವನಿ ಕೇಳದೆ ಸಿರಬಾಗಿರಲು ದಯ ಕೂಗಿದರು ಧ್ವನಿ ಕೇಳದೆ ಶಿರಬಾಗಿರಲು ದಯ ಬಾರದೆ
ಭೋಗಿ ಶಯನ ಭುವನಾಧಿಪತೆ ನಿಮ್ಮ ಭೋಗಿ ಶಯನ ಭುವನಾಧಿಪತೆ ನಿಮ್ಮ ಆಗಮನವೊಂದಿಗೆ ಆಗುವುದು ಪ್ರಭು. ಕೂಗಿದರು ಧ್ವನಿ ಕೇಳದೆ ಶಿರವಾಗಿರಲು ದಯ. ಭಕ್ತರಿಗೊಲಿದವ ನೀನು ಖರೆಯನ್ನತ್ತ ನೋಡುವುದು ನೀನು ದೊರೆ. ಭಕ್ತರಿಗೊಲಿದವ ನೀನು ಖರೆಯನ್ನತ್ತ ನೋಡುವುದು ನೀನು ದೊರೆ. ಚಿತ್ತವದಾನ ಪರಾಕ ಪ್ರಭು ಎತ್ತ ನರಸಿದರು ಎತ್ತಿದ ನೀನು ದೊರೆ ನೀನು ದೊರೆ ನೀನು ದೊರೆ. ಕೂಗಿದರು ಧ್ವನಿ ಕೇಳದೆ ಶಿರಬಾಗಿರಲು ದಯ ಬಾರದೆ. ಭೋಗಿ ಶಯನ ಭುವನಾಧಿಪತೆ ನಿಮ್ಮ ಭೋಗಿ ಶಯನ ಭುವನಾಧಿಪತೆ ನಿಮ್ಮ ಆಗಮನವೊಂದಿಗೆ ಆಗುವುದು ಪ್ರಭು. ಕೂಗಿದರು ಧ್ವನಿ ಕೇಳದೆ ಶಿರವಾಗಿರಲು ದಯ. ಸಿಂಧು ಶಯನ ಶೇಷಾದ್ರಿವರ ಸಿರಿ ಮಂದಿರ ಭಕ್ತ ಕುಟುಂಬದರ. ಸಿಂಧು ಶಯನ ಶೇಷಾದ್ರಿವರ ಸಿರಿ ಮಂದಿರ ಭಕ್ತ ಕುಟುಂಬಧರ. ಸುಂದರ ಮೂರುತಿ ಒಂದಿನ ಸ್ವಪ್ನದಿ ಸುಂದರ ಮೂರುತಿ ಒಂದಿನ ಸ್ವಪ್ನದಿ ಬಂದು ಪರದ್ವಯ ಚಂದದಿ ತೋರಿಸು. ಬಂದು ಪರದ್ವಯ ಚಂದದಿ ತೋರಿಸು. ಕೂಗಿದರು ಧ್ವನಿ ಕೇಳದೆ ಶಿರಬಾಗಿರಲು ದಯ ಬಾರದೆ. ಭೋಗಿ ಶಯನ ಭುವನಾಧಿಪತೆ ನಿಮ್ಮ ಭೋಗಿ ಶಯನ ಭುವನಾಧಿಪತೆ ನಿಮ್ಮ ಆಗಮನವೊಂದಿಗೆ ಆಗುವುದು ಪ್ರಭು. ಕೂಗಿದರು ಧ್ವನಿ ಕೇಳದೆ ಶಿರವಾಗಿರಲು ದಯ. ಕರುಣಾಶರಧಿಯು ನೀನಲ್ಲವೇ ಕೃಷ್ಣ ಶರಣಾಗತರಿಗೆ ದೊರೆಯಲ್ಲವೇ. ಕರುಣಾಸಾಗರ ನೀನಲ್ಲವೇ ಕೃಷ್ಣ ಕರುಣಾಸಾಗರ ಕರುಣಾಶರಧಿಯು ನೀನಲ್ಲವೇ ಕೃಷ್ಣ ಶರಣಾಗತರಿಗೆ ದೊರೆಯಲ್ಲವೇ. ಮೊರೆ ಹೊಕ್ಕವರಿಗೆ ಮೊರೆಯಾಗುವರೆ ಮೊರೆ ಹೊಕ್ಕವರಿಗೆ ಮೊರೆಯಾಗುವರೆ. ಸರಿಯ ಜಗದೊಳು ವಿಜಯ ವಿಠಲದೇಯ. तुम चंदन हम पाने प्रभु जी तुम चंदन हम पाने पाने जाके अंग अंग बास समाने जाके अंग जी
घन बन हम मोरा मोरा प्रभु जी तुम घन बन हम मोरा जैसे चितवत चंद्र चकोरा जैसे चितवत चंद्र चकोरा प्रभु जी तुम चंदन हम पानी प्रभु जी तुम चंदन हम पानी तुम दीपक हम बाती बाती तुम दीपक हम बाती जाकी जोत बरे दिन राती जाकी जोत बरे दिन राती प्रभु जी तुम चंदन हम पानी प्रभु जी तुम चंदन हम पानी मनव ಬೇಡಿದಡಿವೆ ಕಾರ್ಯಕ್ರಮದ ಮುಂದಿನ ಸಂಗೀತ ಕಾರ್ಯಕ್ರಮವನ್ನು ಸಹೋದರರಾಗಿರುವಂತ ಶಾಂತ್ ಕುಮಾರ್ ಅಣ್ಣ ಮತ್ತು ಅವರ ಜೊತೆಗೆ ಸಿದ್ದಯ್ಯ ಸ್ವಾಮಿಗಳು ಪಾಲ್ಕಿಯ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಹಾಗೆ ಕರ್ನಾಟಕ ಘನ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಹಾಗೆ ವೈದ್ಯಕೀಯ ಶಿಕ್ಷಣ ಖಾತೆಯ ಸಚಿವರಾಗಿರುವಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರವರು ಸೇರಿದಂತೆ ಅನೇಕ ಗಣ್ಯಮಾನ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸದ್ಭಕ್ತಾದಿಗಳು ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿ. ಸದ್ಗುರು ಕೋರಿಸಿದ್ದೇಶ್ವರ ಮಹಾರಾಜ್ ಕಿ ಪರಮ ಪೂಜ್ಯರು ಹಾಗೆ ಮಾನ್ಯ ಮಂತ್ರಿಗಳು ಸೇರಿದಂತೆ ಗಣ್ಯಾತಿ ಗಣ್ಯರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವದ ಅಧಿಕೃತ ಉದ್ಘಾಟನೆಗಾಗಿ ಭಕ್ತರ ಮನದಿಷ್ಟಾರ್ಥಗಳನ್ನು ಪೂರೈಸುವ ಜಾಗೃತ ಶಕ್ತಿ ಕೇಂದ್ರದ ಉತ್ಸವ ಮೂರ್ತಿ ಸದ್ಗುರು ಕೋರಿಸಿದ್ದೇಶ್ವರನ ಕರ್ತೃಗದ್ದುಗೆಗೆ ಹಣೆಮಣೆದು 2024ನೇ ಸಾಲಿನ ಜಾತ್ರಾ ಮಹೋತ್ಸವದ ಈ ಉದ್ಘಾಟನಾ ಸಮಾರಂಭದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವಂತಹ ನಡೆದಾಡುವ ಮಾತನಾಡುವ ಮಹಾದೇವ ಎಂದೇ ಪ್ರಖ್ಯಾತವಾಗಿರುವಂತಹ ತಮ್ಮ ಸಾಹಿತ್ಯಿಕ ವೈಚಾರಿಕ ಪ್ರಜ್ಞೆಯಿಂದ ನಾಡಿನ ನನಗೆ ನಿಮ್ಮ ನೆನಹವೇ ಜೀವನ ನನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ನನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಎಲ್ಲ ಹೃದಯದಲ್ಲಿ ನಿಮ್ಮ ಚರಣದೊಂದಿಗೆಯನೋ ಕೈಯ ಎಲ್ಲ ಹೃದಯದಲ್ಲಿ ನಿಮ್ಮ ಚರಣದೊಂದಿಗೆಯನೋ ಕೈಯ ಓ
ಷಡಕ್ಷರಿಯ ಬರೆಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಎನಗೆ ನಿಮ್ಮ ನೆನಹಾದಾಗಲೇ ಉದಯ ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ಎನಗೆ ನಿಮ್ಮ ನೆನ ಎನಗೆ ನಿಮ್ಮ ನೆನ ಎನಗೆ ನಿಮ್ಮ ನೆನ ಆದಾಗಲೇ ಉದಯ ಶಿವಕುಮಾರ್ ಜಾಲಿಯಾಲಿ ಅವರಿಗೆ ಧನ್ಯವಾದಗಳು. ಈಗ ಆಗಮಿಸಿರುವ ಪರಮ ಪೂಜ್ಯರನ್ನು ಹಾಗೂ ಅತಿಥಿ ಗಣ್ಯಮಾನ್ಯರನ್ನು ಸ್ವಾಗತಿಸಬೇಕೆಂದು ಡಾಕ್ಟರ್ ಸಿದ್ದರಾಜ್ ಕರಡ್ಡಿ ಯಾದಗಿರಿವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕೋರ್ತೇನೆ. ಬಹುಶಃ ನಮ್ಮ ನಾಡು ಕಂಡಂತಹ ಮುಂದೊಂದು ದಿನ ಚಿತ್ತಾಪುರ ಮತಕ್ಷೇತ್ರ ರಾಜ್ಯದ ಮುಖ್ಯಮಂತ್ರಿಯನ್ನು ಕೊಡೋದರಲ್ಲಿ ನಿಸ್ಸಂದೇಹವಾಗಿ ನನಗಂತೂ ಭರವಸೆ ಕಾಣ್ತಾ ಇದೆ. ಭರವಸೆಯ ನಾಯಕ ಇವತ್ತು ತನ್ನ ಸಾಮರ್ಥ್ಯವನ್ನು ಇಡೀ ದೇಶದ ತುಂಬೆಲ್ಲ ತೋರ್ಪಡಿಸ್ತಾ ಇರುವಂತಹ ಒಬ್ಬ ವೈಚಾರಿಕ ಪ್ರಜ್ಞೆಯ ಜನನಾಯಕ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಕರ್ನಾಟಕ ಘನ ಸರ್ಕಾರದ IT BT ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಖಾತೆ ಸಚಿವರಾಗಿರುವಂತಹ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರನ್ನು ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ. ತಮ್ಮ ಸರಳ ಸಜ್ಜನಿಕೆಯಿಂದಲೇ ನಾಡಿನ ಮನಮಾತಾಗಿರುವಂತಹ ಶ್ರೀಮಠದ ಪರಮ ಸದ್ಭಕ್ತರಾಗಿರುವಂಥ ಕರ್ನಾಟಕ ಘನ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ರಾಯಚೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳೋದಕ್ಕೆ ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ. ಶ್ರೀಮಠದ ಸುಪುತ್ರರು, ಶ್ರೀಮಠದ ಪರಮ ಸದ್ಭಕ್ತರು ಆಗಿರುವಂತಹ ಯಾದಗಿರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರವರು, ಅವ್ರ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಭಾಳ ದಿನದ ನಂತರ ಅವರು ಶ್ರೀಮಠದ ಕಾರ್ಯಕ್ರಮದ ವೇದಿಕೆಯನ್ನು ಏರ್ತಾ ಇದ್ದಾರೆ. ಅವರು ಪೂಜ್ಯರಲ್ಲಿ ಒಂದು ಸಂಕಲ್ಪವನ್ನು ತೊಟ್ಟಿದ್ರು. ಕೋರಿ ಸಿದ್ದೇಶ ಯಾವತ್ತು ನನಗೆ ಸ್ಟೇಜ್ ಮೇಲೆ ಕೂಡಿಸ್ಕೊಳ್ತಾನೋ ಅವತ್ತು ಕೂಡ್ತೀನಿ, ನನಗೊಂದು ಜವಾಬ್ದಾರಿ ಕೊಟ್ಟಾಗ ನಾನು ವೇದಿಕೆನ ಏರ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಆ ಸಂಕಲ್ಪ ಈಡೇರಿದಂತಹ ಪ್ರಯುಕ್ತವಾಗಿ ಈ ವರ್ಷ ಜಾತ್ರಾ ಮಹೋತ್ಸವದ ವೇದಿಕೆಗೆ ಅವರು ಚನ್ನಾರೆಡ್ಡಿ ಪಾಟೀಲ್ ತುನ್ನೂರವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ. ನಾಡಿನ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದ ಗಣ್ಯ ಸಾಧಕರಿಗೆ ನಾಲ್ವಾರ ಶ್ರೀಮಠದ ವತಿಯಿಂದ ಪ್ರತಿ ವರ್ಷ ಶ್ರೀ ಸಿದ್ಧತೋಟೇಂದ್ರ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೇವೆ. ಆ ಶ್ರೀ ಸಿದ್ಧತೋಟೇಂದ್ರ ಪ್ರಶಸ್ತಿಯನ್ನು ಈಗಾಗಲೇ ಪಡೆದಿರುವಂತಹ ನಮ್ಮ ನಾಡಿನ ಶ್ರೇಷ್ಠ ಯತಿಗಳಲ್ಲಿ ಓರ್ವ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಅವರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ಳೋದಕ್ಕೆ ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ರವರು ಸೇರಿದಂತೆ ಗಣ್ಯಾತಿ ಗಣ್ಯರ ಮುಡಿಗೇರಿರುವಂತಹ ಶ್ರೀ ಸಿದ್ಧತೋಟೇಂದ್ರ ಪ್ರಶಸ್ತಿ ಈ ವರ್ಷ ಇಸ್ರೋ ಸಂಸ್ಥೆ ಚಂದ್ರಯಾನದ ಮೂಲಕವಾಗಿ ಜಗತ್ತಿಗೆ ನಮ್ಮ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯವನ್ನು ಸಾಬೀತುಪಡಿಸಿದಂತಹ ಹೆಮ್ಮೆಯ ಇಸ್ರೋ ಸಂಸ್ಥೆಗೆ ಈ ಬಾರಿಯ ಶ್ರೀ ಸಿದ್ಧತೋಟೇಂದ್ರ ಪ್ರಶಸ್ತಿ ಪ್ರದಾನ ನಡೀತಾ ಇದೆ. ಈ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಇಸ್ರೋ ಸಂಸ್ಥೆಯ ಅಧ್ಯಕ್ಷರೇ ಬರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವರ ಪ್ರತಿನಿಧಿಗಳಾಗಿ ವಿಜ್ಞಾನಿಗಳಾಗಿರುವಂಥ ಶ್ರೀ BN ರಾಮಕೃಷ್ಣನ್ ಅವರು ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಂಗೀತ ಕಲಾ ಬಳಗಕ್ಕೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಬಹುಶಃ
ಮೂರ್ನಾಲ್ಕು ದಿನಗಳ ಪರ್ಯಂತವಾಗಿ ಆಗಮಿಸಲಿರುವಂತಹ ನಾಡಿನ ಲಕ್ಷಾಂತರ ಭಕ್ತರಿಗೂ ಕೂಡ ಶ್ರೀಮಠದ ವತಿಯಿಂದ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಈ ವೇದಿಕೆ ಮುಖಾಂತರ ನೀಡ್ತಾ ಇದ್ದೇವೆ. ಆಗಮಿಸಿರುವಂತಹ ಪರಮ ಪೂಜ್ಯರಿಗೆ ಹಾಗೂ ಎಲ್ಲ ಗಣ್ಯಮಾನ್ಯರಿಗೆ ಕೋರಿ ಹೊದಿಕೆಯನ್ನು ಸಮರ್ಪಿಸಬೇಕು ಅಂತೇಳಿ ಶ್ರೀ ಮಹೇಶ್ ಸ್ವಾಮಿ ಚಿಂಚೋಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾನೆ. ದಯವಿಟ್ಟು ನಿಂತಿರುವಂಥ ಸದ್ಭಕ್ತಾದಿಗಳು ವೇದಿಕೆ ಮುಂಭಾಗದಲ್ಲಿ ಬಹುತೇಕ ಜಾಗ ಇದೆ, ದಯವಿಟ್ಟು ಜಾಗ ಇದೆ, ಭಾಳಷ್ಟು ಸ್ಥಳಾವಕಾಶ ಇದೆ, ನಿಂತ್ಕೊಳ್ಬೇಡಿ, ದಯವಿಟ್ಟು ಬನ್ನಿ, ವೇದಿಕೆ ಮುಂಭಾಗದಲ್ಲಿ ಬರಬೇಕು. ನೋಡದೇ ಒಂದು ವಿಶೇಷ ಜಾತ್ರೆಯಲ್ಲಿ ಜಾತ್ರೆ, ನಮ್ಮ ನಾಲವಾರದ ಕೋರಿಸಿದ್ದೇಶ್ವರದ ಜಾತ್ರೆಗೆ ಇಷ್ಟೆಲ್ಲ ಜನಸಾಗರ ಇದ್ದರೆ ನಿಮ್ಮ ಕೈಯಿಂದ ಒಂದು ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕೆಲ್ಲ ಭಕ್ತಾದಿಗಳು. ಅಬ್ಬಾ, ಈಗ ಇವತ್ತು ಇಷ್ಟು ಚೆನ್ನಾಗಿ ತಾರೀಕು ಕೂಡ ಬಂದರೆ ತಾರೀಕು 9, ಸಮಯ ಕೂಡ 9 ಗಂಟೆ 9 ನಿಮಿಷ ಆಯಿತು. ನಾವೆಲ್ಲ ಕಾಯ್ತಾ ಇರೋದು ಈಗ ಜ್ಯೋತಿಯನ್ನು ಬೆಳೆಸಿ ಸಮಾರಂಭ ಉದ್ಘಾಟನೆ ಮಾಡಲಿಕ್ಕೆ ಉಭಯ ಸನ್ನಿಧಿಯವರು, ಉಭಯ ಪೂಜ್ಯರು, ಉಭಯ ಸಚಿವರು ಮತ್ತು ವಿಶೇಷವಾಗಿ ಈ ಭಾಗದ ಕಣ್ಮಣಿಗಳು, ನೆಚ್ಚಿನ ಸಚಿವರು, ಕರ್ನಾಟಕದ ಘನ ಸರ್ಕಾರದಲ್ಲಿ ನಮ್ಮ ಖರ್ಗೆಜಿಯವರ ಹೆಸರು ಇವತ್ತು ಬರೀ ನಾಡಲ್ಲ ರಾಷ್ಟ್ರದ ಹೆಸರಲ್ಲಿ ಇವತ್ತು ಖರ್ಗೆಜಿಯವರ ಹೆಸರಿದೆ. ತಂದೆಗೆ ತಕ್ಕ ಮಗನಾಗಿ ಈ ನಾಡು ಕಂಡದ ಅಪರೂಪದ ಒಂದು ವ್ಯಕ್ತಿ ಶಕ್ತಿಯಾಗಿ ಸರ್ಕಾರದ ಒಂದು ಸಚಿವರಾಗಿ ನಮ್ಮ ಸಮಾರಂಭದ ಉದ್ಘಾಟಕರು ಸನ್ಮಾನ್ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು, ನಮ್ಮ ಎಲ್ಲ ಯುವಕರ ಆಶಕಣದ ಸ್ಫೂರ್ತಿಯ ನೆಚ್ಚಿನ ನಾಯಕರು, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಮತ್ತು IDBT ಸಚಿವರು ಈಗ ಸಮಾರಂಭ ಉದ್ಘಾಟನೆ ಮಾಡಲಿಕ್ಕೆ ನಾನು ಪ್ರೀತಿಯಿಂದ ಉಭಯ ಗುರುಗಳ ಸನ್ನಿಧಾನದಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆಜಿಯವರು ಸಮಾರಂಭ ಈಗ ಜ್ಯೋತಿ ಬೆಳೆಸಿ ಸಗರನಾಡ ಸಿದ್ಧರು ತೋಟೇಂದ್ರ ಶ್ರೀ ಗುರುಗಳು, ಸಗರನಾಡ ಸಿದ್ಧರು ತೋಟೇಂದ್ರ ಶ್ರೀ ಗುರುಗಳು, ನಾಲ್ವಾರದೈಸಿರಿ ಕೋರಿಸಿದ್ದನವತಾರಿ, ನಾಲ್ವಾರದೈಸಿರಿ ಕೋರಿಸಿದ್ದನವತಾರಿ, ತೋಟೇಂದ್ರ ಶ್ರೀ ಗುರುಗಳು, ತೋಟೇಂದ್ರ ಶ್ರೀ ಗುರುಗಳು, ಸಗರನಾಡ ಸಿದ್ಧರು ತೋಟೇಂದ್ರ ಶ್ರೀ ಗುರುಗಳು. ಭರತನಾಟ್ಯ ಮಾಡಲಿಕ್ಕೆ ಈಗ ವೇದಿಕೆಗೆ ಶ್ರೇಯಾ ಸಂತೋಷ್ ಮದ್ರಿಗೆಯವರು ಮತ್ತು ವೈಷ್ಣವಿ ನಗ್ನೂರವರು ಒಂದು 5 ನಿಮಿಷದ ಭರತನಾಟ್ಯವನ್ನು ಪ್ರಸ್ತುತಪಡಲಿಕ್ಕೆ ಮುದ್ದಾದ ಒಂದು ಅಂದ ಒಂದು ಕಂದ, ಎಷ್ಟು ನೋಡಲಿಕ್ಕೆ ಚಂದ, ಮೇಕಪ್ ಆಯ್ತು. ಪರಮಪೂಜ್ಯ ಮಹಾಸನ್ನಿಧಿಯವರು ರಚನೆ ಮಾಡಿದ ಸಾಹಿತ್ಯಕ್ಕೆ ಕೃತಿಗೆ ಸಂಗೀತ ಸೇರಿಸಿ ನಾಟ್ಯದ ಸಂಸ್ಕೃತಿಯ ಮೂಲಕವಾಗಿ ನಮಗೆ ಈ ಪ್ರೀತಿಯ ನೋಡಿ ಮಕ್ಕಳು ಗುರುಗಳಿಗೆ ನಮಸ್ಕಾರ ಮಾಡಿ ಭಕ್ತಿಯ ತಮ್ಮ ಅರ್ಪಣೆ ಮಾಡಿದ್ದಾರೆ. ಈ ಮಕ್ಕಳಿಗೆ
ಎಷ್ಟು ಚೆನ್ನಾಗಿ ರಚನೆ ಮಾಡಿದ್ರು ಈ ಗೀತೆ. ಎಸ್, ಬರ್ಲಿ ಚಪ್ಪಾಳೆ. ಒಮ್ಮೆ ಜೋರ, ರೆಡಿನಾ? ಎಸ್. जननी जन्मभूमि, जननी जन्मभूमि, जननी जन्मभूमि, जननी जन्मभूमि. गन्धवती रसवन्ती, गन्धवती रसवन्ती, रत्नगर्भयु नोडु ಈ ಧರತಿ ನದಗಣಿ ಅದಿರಿನ ನಿಕ್ಷೇಪ ವಜ್ರದ ಶಿಲೆ ಈ ಪೃಥ್ವಿ ಅರಳುವ ಹೂವಿನ ಸ್ವಾಗತ ಹಣ್ಣಿನ ಅರಳುವ ಹೂವಿನ ಸ್ವಾಗತ ಹಣ್ಣಿನ ಒಡತಿ ಈ ಧರಿತ್ರಿ ಬೆಳೆಯುವ ಪೈರಿನ ಹಚ್ಚ ಹಸುರಿನ ಸಸ್ಯ ಶ್ಯಾಮಲೆ ಈ ಭೂರತಿ ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ. ಉಕ್ಕುವ ಕಡಲಿನ ಹರಿಯುವ ನೀರಿನ ಗಂಗೋತ್ರಿ ಅವನಿ ಸಂತರ ಶರಣರ ಮಹಾತ್ಮರೆಲ್ಲರ ಜನ್ಮದಾಯಿನಿ ಭೂಮಿ ಕವಿ ಶಿಲ್ಪಿ ಕಲಾವಿದರೆಲ್ಲರ ತಾಯೇ जन्मभूमि, जननी जन्मभूमि, जननी जन्मभूमि, जननी जन्मभूमि. पुराधीश कर्तृश्री कोरि सिद्धेश्वर निरवा नालवार पुराधीश कर्तृश्री कोरि सिद्धेश्वर निरवा ಅವನರಿಹು ತೋರುವ ಜೀವ ಶಿವನಾಗುವ ಮಾನವ ಮಹದೇವನಾಗುವ ಜೀವ ಶಿವನಾಗುವ ಮಾನವ ಮಹದೇವನಾಗುವ ಪುಣ್ಯಮತಿಯು ನೋಡು ಈ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ
ಒಂದು ಬೆಳಕು ಬುದ್ಧ ಒಂದು ಬೆಳಕು ಸಿದ್ಧ ಒಂದು ಬೆಳಕು ಬುದ್ಧ ಒಂದು ಬೆಳಕು ಸಿದ್ಧ ಒಂದು ಬೆಳಕು ಬುದ್ಧ ಒಂದು ಬೆಳಕು ಸಿದ್ಧ ಒಂದು ಬೆಳಕು ಬಸವ ಒಂದು ಬೆಳಕು ಯೇಸು ಕ್ರಿಸ್ತನೊಂದು ಬೆಳಕು ಬಸವ ಒಂದು ಬೆಳಕು ಯೇಸು ಕ್ರಿಸ್ತನೊಂದು ಬೆಳಕು ಬುದ್ಧ ಒಂದು ಬೆಳಕು ಸಿದ್ಧ ಒಂದು ಬೆಳಕು ಬುದ್ಧ ಒಂದು ಬೆಳಕು ಸಿದ್ಧ ಒಂದು ಬೆಳಕು ಪೈಗಂಬರ ಗುರು ನಾನಕ ಮಹಾವೀರ ಬೆಳಕು 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 ಬುದ್ಧ ಒಂದು ಬೆಳಕು ಸಿದ್ಧ ಒಂದು ಬೆಳಕು ಬುದ್ಧ ಒಂದು ಬೆಳಕು ಸಿದ್ಧ ಒಂದು ಬೆಳಕು ಈ ಬೆಳಕಿನ ಬೆಳಗನುಂಡು ತೊಳಗಿ ಬೆಳಗಬೇಕಾದ ನಮ್ಮದು ಬರಿ ಕತ್ತಲೆಯ ಅಂಧಕಾರದ ಹುಳುಕು 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 ಈ ಕತ್ತಲೆಯ ಅಂಧಕಾರದ ಅಜ್ಞಾನದ ಹುಳುಕನ್ನು ಕಳೆದು ಆ ಮಹಾ ಬೆಳಗುಗಳಲ್ಲಿ ಒಂದಾಗಿ ಬೆಳಗಬಲ್ಲಡೆಯಾತನೆ ತಾನು ಬೆಳಗಬಲ್ಲಡೆಯಾತನೆ ತಾನು ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ ಒಂದು ಜ್ಯೋತಿಯೇ ಆಗುವನು ನೋಡ ನಾಲವಾರ ಪುರಾಧೀಶ ಕರ್ತೃಶ್ರೀ ಕೋರಿ ಸಿದ್ದೇಶ್ವರ ನಾಲವಾರ ಪುರಾಧೀಶ ಕರ್ತೃಶ್ರೀ ಕೋರಿ ಸಿದ್ದೇಶ್ವರ ಕೋರಿ ಸಿದ್ದೇಶ್ವರ ಕೋರಿ ಸಿದ್ದೇಶ್ವರ ಬುದ್ಧ ಒಂದು ಬೆಳಕು ಸಿದ್ಧ ಒಂದು ಬೆಳಕು ಬುದ್ಧ ಒಂದು ಬೆಳಕು ಸಿದ್ಧ ಒಂದು ಬೆಳಕು ಬಸವ ಒಂದು ಬೆಳಕು ಯೇಸು ಕ್ರಿಸ್ತನೊಂದು ಬೆಳಕು ಬಸವ ಒಂದು ಬೆಳಕು ಯೇಸು ಕ್ರಿಸ್ತನೊಂದು ಬೆಳಕು ಬುದ್ಧ ಒಂದು ಬೆಳಕು ಸಿದ್ಧ ಒಂದು 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 ಬೆಳಕು. ಸಾಹಿತ್ಯ ಮತ್ತು ಸಂಗೀತ ಎರಡು ಕಣ್ಣಿದ್ದಂಗ. ನಿಜವಾಗಿ ನಮ್ಮ ಅಪ್ಪಾಜಿಯವರ ಸಾಹಿತ್ಯ ಎಷ್ಟು ಚಂದ ರಚನೆ ಮಾಡ್ಯಾರ. ಬುದ್ಧ ಒಂದು ಬೆಳಕು ಸಿದ್ಧ ಒಂದು ಬೆಳಕು ಬಸವ ಒಂದು ಬೆಳಕು ಏಸು ಒಂದು ಬೆಳಕು. ಅದಕ್ಕೆ ಹೇಳ್ತಾರಲ್ಲ, ಹಾಡಕ್ಕೆ ಒಂದು ರಾಗ ಬೇಕು, ಕೂಡಕ್ಕೆ ಒಂದು ಜಾಗ ಬೇಕು, ಒಳ್ಳೆ ಕಾರ್ಯಕ್ಕೆ ಯೋಗ ಬೇಕು. ಇದಕ್ಕೆ ಅಂತಾರ ನೇಚರ್, ಫ್ಯೂಚರ್ ಆ್ಯಂಡ್ ಕಲ್ಚರ್. ನಮಗೆ ಧರ್ಮದ ಟೀಚರ್ ಅಂದರೆ ನಮ್ಮ ಸಿದ್ಧ ತೋಂಡೇಂದ್ರ ಅಪ್ಪಾಜಿಯವರು ಜೋರಾದ ಚಪ್ಪಾಳೆ ತಟ್ಟಬೇಕು. ತಲೆಗೆ ಪೇಟವನ್ನು ಸುತ್ತಿ ಧರ್ಮದ ಪೀಠದ ಮೇಲೆ ಕುಂತು ಸಮಸ್ತ ಸದ್ಭಕ್ತರಿಗೆ ನೋಟದ ಮೂಲಕವಾಗಿ ಆಶೀರ್ವಾದ ಕೊಟ್ಟು ಒಳ್ಳೆ ಮಠದಲ್ಲಿ ಊಟ ಕೊಡ್ತಾರಲ್ಲ, ಆ ಪ್ರಸಾದದ ಪ್ರಸನ್ನತೆ ಎಲ್ಲ ಭಕ್ತರಿಗಿದೆ. ಒಮ್ಮೆ ಜೋರಾದ ಜೈಕಾರ ಮಾಡಬೇಕು. ಸಿದ್ಧ ತೋಂಡೇಂದ್ರ ಶಿವಾಚಾರ್ಯ ಮಹಾರಾಜ್ ಕಿ, ಕೋರಿ ಸಿದ್ದೇಶ್ವರ ಮಹಾರಾಜ್ ಕಿ. ಈಗ ನಾವು ಸಮಯ ಕಾಯ್ದು ಬೇಡ. ಈಗ ನಮ್ಮ ಸನ್ಮಾನ್ಯ ಶಾಸಕರು ಈ ಸಮಾರಂಭದ ಕುರಿತು 4 ಮಾತುಗಳು. ಅವರ ಹೆಸರೇ ಭಾಳ ಚೆನ್ನಾಗಿದೆ, ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು. ಸನ್ಮಾನ್ಯ ಶಾಸಕರು, ಯಾದಗಿರರು. ಅವರು ನಗು ನಗು ಮುಗಿದ
ಯಜಮಾನರಿದ್ದಾರೆ, ತಾವು ಈ ವೇದಿಕೆ ಬಂದು ನಿಜವಾಗಿ ಪ್ರಾಸ್ತಾವಿಕದ 2 ಮಾತುಗಳನ್ನ ಹಂಚ್ಕೊಳ್ತಾರೆ. ಅವರೇನು ಹೆಚ್ಚು ಮಾತಾಡಲ್ಲ, ನಮ್ಮಂಗೆ ಹುಚ್ಚರಂಗಾಗಲ್ಲ, ಸ್ವಚ್ಛ ಮನಸ್ಸಿನಿಂದ 2 ಮಾತುಗಳು ನಿಮ್ಮ ಜೊತೆ ಹಂಚ್ತಾ ಇದ್ದಾರೆ. ನಮ್ಮ ಪ್ರೀತಿಯ MLA ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆ ತಡಬೇಕು. ಯಾದಗಿರಿಯ ಸನ್ಮಾನ್ಯ ಶಾಸಕರು ನಮ್ಮ ಜೊತೆಗೆ, ನಿಮ್ಮೊಂದಿಗೆ. ಶ್ರೀ ತೋಟೇಂದ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ದೇವ ಸಾನ್ನಿಧ್ಯವನ್ನು ವಹಿಸಿದಂಥ ಹಾಗೂ ಇಲ್ಲಿ ನಿಮ್ಮೆಲ್ಲರ ನಡೆದಾಡುವ ದೇವರಂದೇ ಪ್ರಸಿದ್ಧಿಯಾದ ಶ್ರೀ ಪರಮ ಪೂಜ್ಯ ತೋಟೇಂದ್ರ ಮಹಾಸ್ವಾಮಿಗಳ ಪಾದಗಳಲ್ಲಿ ಪಡಮುಟ್ಟಿ ನಮಸ್ಕರಿಸುತ್ತಾ, ದಿವ್ಯ ಸಾನ್ನಿಧ್ಯ ಹಾಗೂ ವಿಶೇಷ ಸನ್ಮಾನ ವಹಿಸಿದಂಥ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಮ.ಗ.ಚ. ಬಸವಲಿಂಗ ಪಟ್ಟದೇವರ ಅಧ್ಯಕ್ಷರು, ಅನುಭವ ಮಂಟಪ ಬಸವ ಕಲ್ಯಾಣ ಮತ್ತು ಹಿರೇಮಠ ಸಂಸ್ಥಾನ ಬಾಲ್ಕಿಯವರ ಪಾದಗಳಲ್ಲಿ ವಂದಿಸುತ್ತಾ, ಇವತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಸಚಿವರು ಹಾಗೂ ಯುವಕರ ಕಣ್ಮಣಿಯು ಈ ಮಠದ ಭಕ್ತರಾದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರೇ, ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಮಠದ ಭಕ್ತರು ಹಾಗೂ ಇಲ್ಲಿಗೆ ಗುರುಗಳ ಖಾಸ್ ಶಿಷ್ಯರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸೇಡಮ್ ಅವರೇ, ನಮ್ಮ ಇಸ್ರೋ ಕಂಪ್ನಿ ವತಿಯಿಂದ ಆಗಮಿಸಿದಂಥ BN ರಾಮಕೃಷ್ಣ ಅವರೇ, ನಿರೂಪಣೆ ಮಾಡಿದಂಥ ನವಲಿಂಗ್ ಪಾಟೀಲ್ ರೇ, ಸಿದ್ದರಾಜ್ ಕರೇಡಿ ಅವರೇ, ಶರಣಕುಮಾರ್ ಪ್ರಾರ್ಥನೆಯನ್ನು ಮಾಡಿದಂಥ ಶ್ರೀ ಶರಣಕುಮಾರ್ ಜಾಲಹಳ್ಳಿ ಅವರೇ, ಸ್ವಾಗತವನ್ನು ಮಾಡಿದಂಥ ಯೋಗಾನಂದ್ ಮಳ್ಳಿಮಠ ಅವರೇ, ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಕೋರಿ ಸಿದ್ದೇಶ್ವರ ಮಠದ ಭಕ್ತರೇ, ಪತ್ರಕರ್ತ ಮಿತ್ರರೇ, ಎಲ್ಲರಿಗೆ ನನ್ನ ನಮಸ್ಕಾರ. ಈಗಾಗಲೇ ಮಾತಾಡ್ಬೇಕಂತ ಹೇಳಿದ್ದಾರೆ, ಏನು ಮಾತಾಡಬೇಕು ನಮ್ಮ ಗುರುಗಳ ಎದುರಿಗೆ ಸಚಿವರ ಎದುರಿಗೆ ತಿಳಿತಾ ಇಲ್ಲ. ಆದರೂ ನಾನು ಮಠದ ಬಗ್ಗೆ 2 ಮಾತು ಹೇಳಲೇಬೇಕು, ಯಾಕಂದ್ರೆ ಮಠದ ಪರಮ ಭಕ್ತ. ಈ ಮಠದ ಬಗ್ಗೆ ಮತ್ತು ನಮ್ಮ ಗುರುಗಳ ಬಗ್ಗೆ ದೇವರಂತೆ ನಾವು ಅಂತೀವಿ, ಯಾಕಂದ್ರೆ ಅವರ ಬಾಯಿ ಯಾವಾಗ್ಯೂ ಅಂದದ್ದು ಆಗ್ತದೆ. ಇದೆಲ್ಲ ನಿಮಗೆ ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಗುರ್ತಿರಬೇಕು. ಅದಕ್ಕೆ ನಾವೆಲ್ಲ ಇಷ್ಟೆಲ್ಲ ಜನ ಈ ಮಠಕ್ಕೆ ಮತ್ತು ಅವ್ರ ಪಾದಗಳಲ್ಲಿ ನಮಿಸುತ್ತಾ ಏನು ಬೇಡ್ಕೊಂಡ್ರೂ ಆಗ್ತದೆ. ಇದಕ್ಕೆ ಉದಾಹರಣೆ ಅಂತಂದರೆ ಭಾಳಷ್ಟಿವೆ. ಒಂದೊಂದು ಅಂತ ಹೇಳ್ಬೇಕಂದ್ರೆ, ಹಿಂದಕ್ಕೆ ದೇವೇಗೌಡರು ಬಂದಿದ್ದರು ಮುಖ್ಯಮಂತ್ರಿ ಆದಾಗ. ಮುಖ್ಯಮಂತ್ರಿ ಆಗಿ ಬಂದಾಗ ಇಲ್ಲಿ ಗುರುಗಳಿಗೆ ಕೇಳಿದ್ರು, ಅವರು ಏನು ಬೇಕಪ್ಪ ಇಲ್ಲಿ ಮಠಕ್ಕೆ ಏನು ಮಾಡಬೇಕು ವ್ಯವಸ್ಥೆ ಅಂತ. ಗುರುಗಳು ಒಂದೇ ಮಾತು ಹೇಳಿದ್ರು, ನನಗೆ ಇವತ್ತಿಗೂ ದ್ಯಾಸ ಅದ, ನನಗೇನು ನಿಮ್ಮ ರಾಜಕೀಯ ಬೇಡ್ರಿ, ನನ್ನ ಜೋಳಿಗೆನೇ ನನಗೆ ಮಜಬೂತ ಅದ ಅಂತ ಹೇಳಿದ ಮಾತು ಇವತ್ತಿಗೂ ನನಗೆ ನೆನಪದ. ಅದೇ ರೀತಿ ಗುರುಗಳ ಬಾಯಿಂದ ತಪ್ಪಿ ಮುಖ್ಯಮಂತ್ರಿ ಅನ್ನೋದೇ ಪ್ರಧಾನಮಂತ್ರಿ ಅಂದ್ಬಿಟ್ರು. ಅವ್ರ ಮಾತು ನಿಜವಾಗಿ ದೇವೇಗೌಡರು ಪ್ರಧಾನಮಂತ್ರಿ ಸಹಿತ ಆದರು. ಆಮೇಲೆ ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ ಹೇಳಬೇಕಾದ್ರೆ, ಅವರು ಇಲ್ಲಿಗೆ ಸಾಕಷ್ಟು ಸಾರಿ ಮಠಕ್ಕೆ ಬಂದಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾಗ ಬಂದಾರೆ, MLA ಇದ್ದಾಗ ಬಂದಾರ, ಕೇಂದ್ರದ ಮಂತ್ರಿ ಆದಾಗ ಬಂದಾರ. ಅವರು ಪ್ರತಿ ಸಾರಿ ಬಂದು ಸರ್ತಿಗೆ ಒಂದೊಂದು ಸಾರಿ ಹೆಚ್ಚಿನ ಮೆಟ್ಲೇರಿಕೆಂತ ಹೋಗಿ ಇವತ್ತಿನ ರಾಷ್ಟ್ರ ನಾಯಕರಾಗಿದ್ದಾರೆ. ಈಗ ಅವರ ಚಿರಂಜೀವಿ ಅವರು ಬಂದಿದ್ದಾರೆ ಅವ್ರ ಜಾಗಕ್ಕೆ. ಈಗ ಅವರಿಗೂ ಸಹಿತ ಮುಂದಿನ ಒಂದು ದಿನದಲ್ಲಿ ಈಗಾಗಲೇ ನಮ್ಮ ಗುರುಗಳ ಆಶೀರ್ವಾದ ಅವ್ರಿಗೆ ಆಗ್ಯದ. ಅವರು ಮುಂದಿನ ದಿನದಲ್ಲಿ ಭಾಳ ಸಮೀಪದಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಬಹುದು. ಅದು ನಮ್ಮ ಗುರುಗಳ ಆಶೀರ್ವಾದ. ಯಾಕಂದ್ರೆ ಇಷ್ಟೆಲ್ಲ ಯಾಕೆ ಹೇಳ್ತೀನಿ, ನಾನು ಸಹಿತ ಈ ಮಠದ ಭಕ್ತ ಇದ್ದದಕ್ಕೆ ನಾನು ಎಲ್ಲ ಏನಂದ್ರೆ ಇಲ್ಲಿ ಮಠದಾಗ ಒಂದು ಅಂದರೆ ಯಾರು ನಡ್ಕೊಂತಾರ ಅವ್ರು ಪಡ್ಕೊಂತಾರ. ನಡ್ಕೊಂಥದ್ದು ಮುಖ್ಯ, ಭಕ್ತಿ ಮುಖ್ಯ. ಎಲ್ಲರೂ ಯಾರು ನಿಜ ಮನಸ್ಸಿನಿಂದ ಭಕ್ತಿಲಿಂದ ನಡ್ಕೊಂತೀರಿ, ಈ ಮಠದಿಂದ ಯಾರು ಖಾಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಉದಾಹರಣೆ, ನಾನು ಮೊದಲಿಂದ MLC ಇದ್ದಾಗಾದ್ರೂ ಗುರುಗಳು ಹೇಳಿದ್ರು, ಇಲ್ಲಪ್ಪ ನೀವು ಒಂದಿನ MLA ಆಗ್ತಿದ್ದೆ, ಅದೇನು ಕಾಳಜಿ ಬೇಡ ಅಂತ. ಆದರೆ ಅದು ಸ್ವಲ್ಪ ಸಮಯ ಹಿಡಿತು. ಆ ಸಮಯ ಇವತ್ತು ಕೂಡಿ ಬಂದದ ಮತ್ತು ಈಗ ನಿಮ್ಮೆಲ್ಲರ ಮುಂದೆ ನಿಂತು ಮಾತಾಡೋದಕ್ಕಾಗ್ಯದ. ಈಗ ಈ ಭಾಗದ ನಮ್ಮ ಸಚಿವರು ಪ್ರಿಯಾಂಕಾ ಖರ್ಗೆ ಸಾಹೇಬರು ಇಲ್ಲಿ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಮಾಡಿದ್ದಾರೆ. ಚಿತ್ತಾಪುರದಲ್ಲಿ ನಾವು ಅವ್ರ ಎಲೆಕ್ಷನ್ಗೆ ಯಾವಾಗನ ಇಲ್ಲಿ ನಮ್ಮ ಭಾಗದಾಗ ಹಳ್ಳಿಗಳದಾಗ ಹೋದ್ರೆ ಅವ್ರ ಹಳ್ಳಿಗಳ ಜನರು ಮತ್ತು ಮತದಾರರ ಮಾತು ಏನು ಹೇಳ್ತಾರೆ ಅಂದರೆ, ಏನು ಕೇಳಂಬ್ರಿ ಸಾಹೇಬ್ರಿಗೆ, ಏನು ಉಳಿದೇ ಇಲ್ಲ. ನಮ್ಮ ಊರಲ್ಲಿ ಯಾವುದೇ ಕೆಲಸನೇ ಉಳಿದಿಲ್ಲ. ಗಲ್ಲಿಯಲ್ಲಿ ಮನೆಯಲ್ಲಿ ಚರಂಡಿ, CC ರೋಡ್, ಎಲ್ಲಿ ಹೋದರೂ CC ರೋಡ್. ಅಭಿವೃದ್ಧಿದ ಅಧಿಕಾರ ಅವರು ಯಾವುದಕ್ಕೂ ಸ್ವಲ್ಪ ಏನೋ ಮಾತುಗಳನ್ನು ಕಡಿಮೆ ಮಾಡ್ತಿರ್ಬೋದು, ಸ್ವಲ್ಪ ಏನೋ ಯಾವಾಗ ಮುಗ್ಗೋಪಿರ್ಬೋದು. ಆದರೆ ಕೆಲಸ ಮಾಡೋದ್ರಲ್ಲಿ ನಮ್ಮ ಭಾಗದಲ್ಲಿ ಅವರಷ್ಟು ಕೆಲಸ ಯಾರೂ ಮಾಡಿಲ್ಲ. ಇದಕ್ಕೆ ನಮ್ಮ ಚಿತ್ತಾಪುರ ತಾಲೂಕಿನ ನಿಮ್ಮೆಲ್ಲ ಮತದಾರ ಪ್ರಭುಗಳಿಗೆ ಗುರ್ತದ. ಮತ್ತು ಅಷ್ಟೇ ಎಲ್ಲ ನಾವು ಈಗ ಸಚಿವರ ಬಗ್ಗೆ ಹೇಳ್ಬೇಕಾದ್ರೆ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಸ್ಟೇಷನ್ದಾಗೂ ನೋಡ್ತೀವಿ, ಅವರು ಪ್ರತಿಯೊಂದರಲ್ಲಿ ಮನಸ್ಸು ಕೊಟ್ಟು ಯಾವುದೇ ಅಭಿವೃದ್ಧಿ ಕೆಲಸ ಇದ್ರೂ ಮೊದಲು ಕೆಲಸ ಮಾಡ್ತಾರೆ. ಅಂಥ ವ್ಯಕ್ತಿಗಳನ್ನು ನಾವು ಇಲ್ಲಿ MLA ನಾಗಿ ಮತ್ತು ಸಚಿವರಾಗಿ ಪಡೆದದ್ದು ನಿಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತೀನಿ.
ಆಮೇಲೆ ನಮ್ಮ ಶರಣ್ ಪ್ರಕಾಶ್ ಅವ್ರ ಬಗ್ಗೆ ತಮಗೇನು ಹೇಳೋದೇ ಅವಸರ ಇಲ್ಲ. ಯಾಕಂದ್ರೆ ಅಗದಿ ಸರಳ ಜೀವಿ, ನಕ್ಕಂತ ಯಾವಾಗ ಯಾರೇ ಹೋಗಲಿ, ಎಷ್ಟೊತ್ತಿನಾಗೇನು ಹೋಗಲಿ, ಎಲ್ಲ ಮಠಗಳಿಗೆ ಭಕ್ತಿ ಜಾಸ್ತಿ. ಯಾವ ಮಠಕ್ಕಾದ್ರೆ ಹೋಗ್ತಾರೆ, ಎಲ್ಲ ಗುರುಗಳ ಆಶೀರ್ವಾದ ಅವರಿಗಿದೆ. ಮತ್ತು ಅವರು ಸಹಿತ ಶ್ರೀಡಮ್ಮನ್ನು ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಯಾರಾದರೂ 24/7 ಯಾವಾಗ ಹೋದ್ರೂ ಮಾತಾಡಿ ನಗುತ್ತಾ ಮಾತಾಡಿ ಅವ್ರಿಗೆಲ್ಲ ಕೆಲಸ ಮಾಡಿಸ್ಕೊಡ್ತಾರೆ. ಇವತ್ತಿನಲ್ಲಿ ಈ ಸಮಾರಂಭದಲ್ಲೆಲ್ಲ ಸಚಿವರು, ಎಲ್ಲ ಹಿರಿಯರು ಮತ್ತು ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರು ಇವತ್ತು ಭಾಗವಹಿಸಿ ಈ ಸಮಾರಂಭನ ಇವತ್ತಿನಿಂದ ಚಾಲೂ ಮಾಡಿ ಸುಮಾರು 9 ದಿವಸ ಇದಕ್ಕೆ ಸಮಾರಂಭ ಜಾತ್ರೆ ಮಹೋತ್ಸವ ನಡೀತದೆ. ಇದಕ್ಕೆ ತಾವೆಲ್ಲರೂ ಆಗಮಿಸಿರಿ. ಇನ್ನು ನಾಳೆ ಜನಾಂತರ ತೇರಿಗೆ ನೋಡೋಂಗಿರ್ತದೆ, ಲಕ್ಷಾನುಗಟ್ಟಲೆ ಜನ ಬರ್ತಾರೆ. ಆ ತೇರಿನ ರಥೋತ್ಸವ ನೋಡೋದೇ ಮುಖ್ಯ. ಅದು ನಮಗೆ ನಿಮಗೆಲ್ಲರಿಗೆ ಲಭಿಸದ, ಅದು ದೇವರ ಪುಣ್ಯ. ಕೋರಿಸಿದ್ದೇಶ್ವರನ ಆಶೀರ್ವಾದ, ತೋಟೇಂದ್ರ ಮುತ್ತನ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನೀವು ನಡ್ಕೊಂಡು ನಮ್ಮ ಮನಸ್ಸಿನಿಂದ ಎಲ್ಲ ಆಸೆನ ಪೂರೈಸಲಿ ಮತ್ತು ಆತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಇವತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಗುರುಗಳಿಗೂ ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುರುಹಸ್ತ ಏನು ಮಾಡ್ತದಂದ್ರೆ, ಈಗ ಫಸ್ಟ್ ಟೈಮ್ MLA ಆದರು, ಅದಕ್ಕೆ ಎಲೆಕ್ಟು, ಸೆಲೆಕ್ಟು, MLA ಕರೆಕ್ಟು, ಯಾವುದೋ ಡಿಫೆಕ್ಟ್ ಇಲ್ಲ, ಎಫೆಕ್ಟ್ ಇಲ್ಲ. ಅಪ್ಪಾಜಿ ಆಶೀರ್ವಾದ ಪರ್ಫೆಕ್ಟ್. ಜೋರಾದ ಚಪ್ಪಾಳಿ ತಟ್ಟೋಣ. ಸನ್ಮಾನ್ಯ ಶಾಸಕರಿಗೆ ಧನ್ಯವಾದ ತಿಳಿಸ್ತಾ ಈಗ ನಾವೆಲ್ಲ ಕಾಯ್ತಾ ಇರೋದು ಅನುಭವ ಮಂಟಪದ ಅಧ್ಯಕ್ಷರಿಗೆ ಈಗ ಗೌರವ ಅಭಿನಂದನೆ ಸಮಾರಂಭ ಆಗ್ತಾ ಇದೆ. ಜೊತೆಗೆ ಪ್ರಶಸ್ತಿ ಪ್ರದಾನ ಕೂಡ ಇವತ್ತು ನಮ್ಮ ಅಧ್ಯಕ್ಷರು ಇಸ್ರೋ ಸಂಸ್ಥೆ ಬೆಂಗಳೂರವರಿಗೆ ಇವತ್ತು ಅವರು ಡೈರೆಕ್ಟರ್ ಬಂದಿದ್ದಾರೆ, ರಾಮಕೃಷ್ಣನ್ ಸರ್ ಅವರು. ಈಗ ಬಾಲ್ಕಿಯ ನಾನು ಗುರುಗಳಲ್ಲಿ ವಿನಂತಿ ಮಾಡಿದೆ, ತಾವು ಮುಂಭಾಗಕ್ಕೆ ಬಂದು ಇವರಿಗೆ ಯಾಕೆ ಗೌರವ ಸನ್ಮಾನ ಮಾಡ್ತಾ ಇದ್ದಾರೆ ಅಂದರೆ, ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾಡೋಜ ಪುರಸ್ಕಾರ ಪಡೆದಂಥ ಪರಮಪೂಜ್ಯರು. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನಾಡೋಜ ಆಗಿದ್ದು ಉಭಯ ಸ್ವಾಮಿಗಳಿಗೂ, ಫಸ್ಟ್ ಆಗಿದ್ದು ಮುಂಡರಗಿಯ ಜಗದ್ಗುರು ಅನ್ನದಾನ ಮಹಾಸ್ವಾಮೀಜಿಯವರಿಗೂ, ಮತ್ತೆ ಆಯಿತು ನಮ್ಮ ಕಲ್ಯಾಣ ಕರ್ನಾಟಕದ ಅನುಭವ ಮಂಟಪದ ಓಕೆ, ಇವ್ರ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ. ಇವತ್ತು ಬಸವ ಧರ್ಮದ ಪ್ರಚಾರ ಮಾಡುವುದಕ್ಕಾಗಿ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ 3 ರಾಜ್ಯದಲ್ಲಿ ಬಸವ ತತ್ವದ ಶರಣರ ಸಂತರ ಸಾಹಿತ್ಯವನ್ನು, ವಚನ ಸಾಹಿತ್ಯದ ಜ್ಞಾನವನ್ನು ಇಡೀ 3-4 ರಾಜ್ಯಕ್ಕೆ ಸಮರ್ಪಣೆ ಮಾಡಿದಂಥ ಭಕ್ತಿಭಾವಕ್ಕೆ ಕನ್ನಡದ ಪಟ್ಟದೇವರಂತೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅನಾಥ ಮಕ್ಕಳಿಗೆ, ಬಡ ಮಕ್ಕಳಿಗೆ ವಿದ್ಯಾರ್ಜನೆ ಕೊಟ್ಟು ಇವತ್ತು 10-11 ಸಾವಿರ ಮಕ್ಕಳು ಅವರ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ ತಟ್ಟದ ಈಗ ಪೂಜ್ಯ ಪೀಠಾಧಿಪತಿಗಳು ಪೂಜ್ಯ ಅಪ್ಪಾಜಿಯವರಿಗೆ ಗೌರವಿಸ್ತಿದ್ದಾರೆ. ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಈಗ ಸಿದ್ಧತೋಂಟೇಂದ್ರ ಪ್ರಶಸ್ತಿ ಪ್ರದಾನ ಆಗ್ತಾ ಇದೆ. ಇಸ್ರೋ ಸಂಸ್ಥೆ ಬೆಂಗಳೂರು ಶ್ರೀ BN ರಾಮಕೃಷ್ಣನ್ ಸರ್ ಅವರು ಡೈರೆಕ್ಟರ್, ಅವರು ಗುರುಗಳ ಜೊತೆಗೆ ಒಮ್ಮೆ ಜೋರಾದ ಚಪ್ಪಾಳೆ ತಟ್ಟೋಣ. ಗುರುಗಳಿಗೆ ಅಭಿನಂದನೆ ಸಮಾರಂಭ ಆಗ್ತಾ ಇದೆ. ಇದೇ ನಮ್ಮ ನಾಡು, ಪುಣ್ಯ ಪುರುಷರ ಬೀಡು, ಕೋರಿ ಸಿದ್ದೇಶ್ವರ ನೆಲೆಸಿದ ನಾಡು, ನಾಡು ಕೋರಿ ಸಿದ್ದೇಶ್ವರ ನೆಲೆಸಿದ ನಾಡು, ಇದೇ ನಮ್ಮ ನಾಡು. ಈಗ ಪ್ರಧಾನ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಈಗ ಆಗ್ತಾ ಇದೆ. ಇವತ್ತು ಇಸ್ರೋ ಸಂಸ್ಥೆ ಬೆಂಗಳೂರಿಗೆ ಈ ಪ್ರಶಸ್ತಿ ಪ್ರದಾನ ಸರ್ ಬಂದಿದ್ದು ಪುಣ್ಯ. ಯಾಕಂದರೆ ಈ ಪುಣ್ಯ ಕ್ಷೇತ್ರದ ಈ ಪುಣ್ಯ ಪರಂಪರೆಗೆ ಇಸ್ರೋ ಸಂಸ್ಥೆ ಅಧ್ಯಕ್ಷರೇ ಬರಬೇಕಾಗಿತ್ತು. ಜ್ಞಾನ ಬೇಕು, ಜೊತೆಗೆ ತಂತ್ರಜ್ಞಾನ, ಜೊತೆಗೆ ತತ್ವಜ್ಞಾನ ಬೇಕು. ಇವತ್ತು ಇಸ್ರೋ ಸಂಸ್ಥೆ ನಮ್ಮ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ ಅಪರೂಪದ ಸೇವೆಯನ್ನು ಗುರುತಿಸಿ ನಮ್ಮ ನಾಲ್ವಾರದ ಅಪ್ಪಾಜಿಯವರು ಇಸ್ರೋ ಸಂಸ್ಥೆಯ ಈ ಒಂದು ಭಕ್ತಿಯ ಸೇವೆಗೆ ಈ ಒಂದು ಪ್ರಶಸ್ತಿ ಪ್ರದಾನ ಪೂಜ್ಯರು ಮತ್ತು ಸನ್ಮಾನ್ಯ ಸಚಿವರು ಪ್ರಿಯಾಂಕ್ ಖರ್ಗೆಜಿಯವರು ಮತ್ತು ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಚಿವರು ಅವರಿಗೆ ಪ್ರೀತಿಯ ಪ್ರಶಸ್ತಿ
ಎಸ್ ಇದೇ ನಮ್ಮ ನಾಡು ಪುಣ್ಯ ಪುರುಷರಡು ನಾಡು ಕೋರಿ ಸಿದ್ದೇಶ್ವರ ನೆಲೆಸಿದ ನಾಡು. ಆಶೆ ಇರುವಗೆ ಭಾಲ್ಕಿಯ ಇಲ್ಲ, ಕಾಸು ಇದ್ದ ಜನ ಭಾಲ್ಕಿಯ ಡಾಕ್ಟರ್ ಹೊರಗೆ ಉರ್ದು ಬೋರ್ಡನ್ನು ಹಾಕಿ ಒಳಗೆ ಕನ್ನಡವನ್ನು ಕಲಿಸಿ ಕನ್ನಡವನ್ನು ರಕ್ಷಿಸಿದಂತಹ ಭಾಲ್ಕಿ ಹಿರೇಮಠದ ಒಡೆಯರಾಗಿರುವಂತಹ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರವರು ಈಗಾಗಲೇ ನಮ್ಮ ಶ್ರೀಮಠದ ಶ್ರೀ ಸಿದ್ಧತೋಟೇಂದ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ರಾಮಕೃಷ್ಣನ್ ಅವರು ಆಗಮಿಸಿ ಶ್ರೀ ಸಿದ್ಧತೋಟೇಂದ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಇಬ್ಬರು ಮಹನೀಯರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಭಾರತಿ ಪತ್ರಿಕೆಯ ಬಿಡುಗಡೆಯನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ಘನ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ರಾಯಚೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಜಿ ಅವರನ್ನು ವಿನಂತಿಸ್ಕೊಳ್ತೇನೆ. ಶ್ರೀಮಠದ ಮುಖವಾಣಿ ತನಾರ್ತಿ ಪತ್ರಿಕೆಯನ್ನು ಶ್ರೀಮಠದ ಮುಖವಾಣಿ ತನಾರ್ತಿ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಂಥ ಮಾನ್ಯ ಸಚಿವರಿಗೆ ಅನಂತ ಧನ್ಯವಾದಗಳು. ಇದೀಗ ಯಾದಗಿರಿ ಮತಕ್ಷೇತ್ರದ ಜನಪ್ರಿಯ ಆಗಲೇ ಹೇಳಿದ ಹಾಗೆ ಪರಮ ಪೂಜ್ಯರು ಕೇವಲ ಧಾರ್ಮಿಕ ಚಟುವಟಿಕೆಗಳಿಗೆ ಮಾತ್ರ ತಮ್ಮನ್ನು ತಾವು ಸೀಮಿತಗೊಳಿಸಿಕೊಂಡಿಲ್ಲ. ವಚನೋಲ್ಲಾಸ ಕೃತಿ ನಾಡಿನ ಪ್ರಾಜ್ಞ ಪಂಡಿತರ ಮನಸೂರೆಗೊಂಡಿದೆ, ಮೆಚ್ಚುಗೆಗೆ ಪಾತ್ರವಾಗಿದೆ. ಅಂತಹ ವಚನೋಲ್ಲಾಸ ಕೃತಿ ಧ್ವನಿಸುಳ್ಳಿಯಾಗಿಯೂ ಕೂಡ ಇಡೀ ನಾಡಿನ ಮನೆ ಮಾತಾಗಿದೆ. ಅಂತಹ ವಚನೋಲ್ಲಾಸ ಧ್ವನಿಸುಳ್ಳಿಯ ಒಂದು ವಚನಕ್ಕೆ ಗೀತೆಯನ್ನು ನೀಲು ಕಾಮಣ್ಣಿ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸಾಹಿತ್ಯವನ್ನೋದು ಶ್ರೀಗಂಧದಂತೆ ತಿಕ್ಕಿದಷ್ಟು ಹೆಚ್ಚು ಅದರ ಕಂಪು. ಸಾಹಿತ್ಯವನ್ನೋದು ಶ್ರೀಗಂಧದಂತೆ ತಿಕ್ಕಿದಷ್ಟು ಹೆಚ್ಚು ಅದರ ಕಂಪು. ಆದರೆ ಗಂಧದ ಕಟ್ಟಿಗೆಯಂತೆ ಸವೆಯದು ಅದು ಸವೆಯದು ಸವೆಯದು ಅದು ಸವೆಯದು. ಸಾಹಿತ್ಯವೆಂದರೆ ಜ್ಯೋತಿಯಂತೆ ಉರಿದಷ್ಟು ಹೆಚ್ಚು ಅದರ ಬೆಳಕು. ಸಾಹಿತ್ಯವೆಂದರೆ ಜ್ಯೋತಿಯಂತೆ ಉರಿದಷ್ಟು ಹೆಚ್ಚು ಅದರ ಬೆಳಕು. ಆದರೆ ದೀಪದಂತೆ
ಮಾತೃಶ್ರೀ ಕೋರಿ ಸಿದ್ದೇಶ್ವರ ಸಾಹಿತ್ಯವನ್ನೋದು ಶ್ರೀಗಂಧದಂತೆ ತಿಕ್ಕಿದಷ್ಟು ಹೆಚ್ಚು ಅದರ ಕಂಪು ತಿಕ್ಕಿದಷ್ಟು ಹೆಚ್ಚು ಅದರ ಕಂಪು ತಿಕ್ಕಿದಷ್ಟು ಹೆಚ್ಚು ಅದರ ಕಂಪು. ಧನ್ಯವಾದಗಳು. ಈ ಮಗ್ದತ ಈಗ ನಮ್ಮ ಹೆಮ್ಮೆಯ ಸನ್ಮಾನ್ಯ ಶಾಸಕರು ಚನ್ನರೆಡ್ಡಿ ಪಾಟೀಲ್ ತುನ್ನೂರ್, ಸನ್ಮಾನ್ಯ ಶಾಸಕರು ಯಾದಗಿರಿಯವರು ಈ ವರ್ಷದ ಈಗ ದಿನಚರಿ ಕ್ಯಾಲೆಂಡರ್ ಅನ್ನು ಈಗ ಲೋಕಾರ್ಪಣೆ ಮಾಡಲಿಕ್ಕೆ ಸನ್ಮಾನ್ಯ ಶಾಸಕರಲ್ಲಿ ಪ್ರೀತಿಯಿಂದ ವಿನಂತಿಸಿದ್ದೇವೆ. ಉಭಯ ಗುರುಗಳ ಪಾವನ ಸನ್ನಿಧಾನದಲ್ಲಿ ಯಾದಗಿರಿಯ ಜನಪ್ರಿಯ ಸನ್ಮಾನ್ಯ ಶಾಸಕರು 2024ನೇ ಇಸವಿಯ ದಿನಚರಿ ಕ್ಯಾಲೆಂಡರ್, ಅದಕ್ಕೆ ಡೇ ಟು ಡೇ ಚೆನ್ನಾಗಿರ್ಬೇಕಂತ ನಿನ್ನೆ ಕವಿ ಶಿಲ್ಪಿ ಕಲಾವಿದರೆಲ್ಲರ ತಾಯಿ ದಿವ್ಯ ಸಾನ್ನಿಧ್ಯ ಹಾಗೂ ವಿಶೇಷ ಸನ್ಮಾನಿತರಾದಂಥ ನಾಡೋಜಿ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಗಳೇ, ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರಾದಂಥ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬ್ರೆ, ಆತ್ಮೀಯರಾದಂಥ ಹಿರಿಯರಾದಂಥ ಶ್ರೀ ಚೆನ್ನಾರೆಡ್ಡಿ ಅವರೇ, ಶ್ರೀ ರಾಮಕೃಷ್ಣ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಸಮಯದ ಅಭಾವ ಇರೋದ್ರಿಂದ ಎಲ್ಲರ ಹೆಸರು ತಗೊಳ್ಳಿಕ್ಕೆ ಆಗಿಲ್ಲ, ದಯವಿಟ್ಟು ಅನ್ಯಥಾ ಯಾರು ಭಾವಿಸಬಾರ್ದಂತ ಕ್ಷಮೆ ಇರಲಿ ಅಂತ ಕೇಳ್ಕೊತಾ, ಹಾಗೂ ಮುಂಭಾಗದಲ್ಲಿ ಎಲ್ಲ ನಮ್ಮ ಅಕ್ಕ ತಂಗಿಯರೇ, ತಾಯಂದಿರೇ ಹಾಗೂ ನನ್ನ ಯುವ ಸ್ನೇಹಿತರೆ, ಹೆಚ್ಚೇನು ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಹಿರಿಯರು ಯಾರು ಸಮಾಜಕ್ಕೆ ಮತ್ತು ನಮ್ಮಂಥ ಅನೇಕ ಜನರಿಗೆ ದಾರಿದೀಪ ಆಗಿದ್ದಾರೆ, ಅವ್ರ ಮುಂದೆ ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆದರೆ ಒಂದು ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಷ್ಟೇ ಅಲ್ಲ ಮಂತ್ರಿ ಕೂಡ ಆಗಿದ್ದೀನಿ. ಅಂದರೆ ತಮ್ಮೆಲ್ಲರ ಆಶೀರ್ವಾದ ಮತ್ತು ಶ್ರೀಗಳ ಒಂದು ಮಾರ್ಗದರ್ಶನ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಸರ್ಕಾರ ನಡೀತಾ ಇದೆ. ಒಂದು ನವಕರ್ನಾಟಕದ ನಿರ್ಮಾಣ ಮಾಡುವ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿದ್ದೀವಿ. ಆ ನವಕರ್ನಾಟಕ ನಿರ್ಮಾಣ ಹೇಗಿದೆ ಅಂದರೆ, ಸಮಾಜದ ಎಲ್ಲ ವರ್ಗದ ಜನರಿಗೆ ಸಮಾಜದ ಮುಖ್ಯವಾಹಿನಿಗೆ ತರುವ ಒಂದು ಪ್ರಯತ್ನ ನವಕರ್ನಾಟಕ ನಿರ್ಮಾಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಡವರಿಗಿರ್ಬೋದು, ಶ್ರಮಿಕರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಯುವಕರಿಗೆ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಸಬಲರಾಗಿ ಮಾಡಿ ಸಮಾಜದ ಮುಖ್ಯವಾಹಿನಿ ತರುವುದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ. ದುಡಿಯುವ ಕೈಯನ್ನು ಬಲಪಡಿಸುವುದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಇವೆಲ್ಲನೂ ಕೂಡ ನಮಗೆ ಪ್ರೇರಣೆ ಎಲ್ಲಿ ಸಿಗ್ತಾ ಇದೆ ಅಪ್ಪ ಅಂದರೆ, ಅದು ಗುರು ಬಸವಣ್ಣನವರ ತತ್ವದಿಂದ ಸಿಗ್ತಾ ಇದೆ ಅಂತ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದರೆ ಈ ಸರ್ಕಾರ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮತ್ತು ಹಾಗೂ ಸಂವಿಧಾನದ ಆಶಯದ ಮೇರೆಗೆ ಬಂದಂಥ ಸರ್ಕಾರ. ಅವೇ ಯೋಜನೆಗಳು, ಅವೇ ನೀತಿಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಇವತ್ತು ನಾವು ಗುರು ಬಸವಣ್ಣನವರ ಒಂದು ಮಾರ್ಗದರ್ಶನದ ಮೇಲೆ ನಡೀತಾ ಇದ್ದೀವಿ. ಅವರ ಸಿದ್ಧಾಂತ, ಅವರ ತತ್ವ ನಮಗೆ ಎಷ್ಟು ಪ್ರೇರಣೆ ನೀಡಿದೆ ಅಂದರೆ, ಮೊನ್ನೆ ನಮ್ಮ ಪೂಜ್ಯ ಡಾಕ್ಟರ್ ಬಸಲಿಂಗಪ್ಪ ಪಟ್ಟದೇವರು ಅವರು ಫೋನ್ ಮಾಡಿ ನಮಗೆ ಹೇಳಿದ್ರು, ಪ್ರಿಯಾಂಕ್ ನೋಡಿ ಇವತ್ತು ಕ್ಯಾಬಿನೆಟಿಗೆ ಒಂದು ವಿಷಯ ಬರ್ತಾ ಇದೆ, ಗುರು ಬಸವಣ್ಣನವರಿಗೆ ತಾವು ನಮ್ಮ ಕರ್ನಾಟಕದ ಸಾಮಾಜಿಕ ಹಾಗೂ ನಮ್ಮ ಸಾಂಸ್ಕೃತಿಕ ನಾಯಕರನ್ನು ಮಾಡಬೇಕು ಅಂತ ತಾವೇನು ಸಂಕಲ್ಪ ಇಟ್ಕೊಂಡಿದ್ದೀರಾ, ಅದು ಯಾವುದೇ ಕಾರಣಕ್ಕೂ ಈ ಕ್ಯಾಬಿನೆಟ್ನಲ್ಲಿ ಪಾಸ್ ಆಗಬೇಕು ಮತ್ತು ಅವರಿಗೆ ನಾಯಕರಂತ ತಾವು ಘೋಷಣೆ ಮಾಡಬೇಕು ಅಂತ ನನಗಷ್ಟೇ ಅಲ್ಲ, ಎಲ್ಲ ಕ್ಯಾಬಿನೆಟ್ದ ಎಲ್ಲ ಮಂತ್ರಿಗಳು ಕೂಡ ತಾವು ಫೋನ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಶ್ರೀಗಳು. ಬಹುಶಃ ಇವತ್ತು
ಜಗಜ್ಯೋತಿ ಬಸವಣ್ಣನವರನ್ನು ನಾವು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ತಕ್ಷಣ ನಮಗೆ ಎಲ್ಲನೂ ಸಿಗುತ್ತೆ ಅಂತಲ್ಲ. ಆದರೆ ಅವರು ನಮ್ಮ ಸರ್ಕಾರದ ಆ ತತ್ವ ಸಿದ್ಧಾಂತ, ನಮ್ಮ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡಿ ಏನು ಅವರು ಹಾಕ್ಕೊಟ್ಟಂಥ ಎರಡು ಪ್ರಮುಖವಾದಂಥ ವಿಚಾರ, ಒಂದು ಕಾಯಕವೇ ಕೈಲಾಸ, ಇನ್ನೂ ಒಂದು ಸಮಬಾಳು ಸಮಪಾಲು. ಈ ಎರಡು ವಿಚಾರಗಳನ್ನು ನಾವು ಮುಂದಿಟ್ಕೊಂಡು ನಾವು ನವ ಕರ್ನಾಟಕದ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ವಿ. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಹೇಳೋದು, ನಮ್ಮ ಸರ್ಕಾರ ಆಳುವ ಸರ್ಕಾರ ಅಲ್ಲ, ಆಲಿಸುವ ಸರ್ಕಾರ. ಇದು ಕೂಡ ನಮಗೆ ಅನುಭವ ಮಂಟಪದಿಂದನೇ ಪ್ರೇರಣೆ ಸಿಕ್ಕಿದ್ದು. ಇವತ್ತು ನಾವು ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೊಂದು ಪ್ರಾಮಾಣಿಕ ಪರಿಹಾರ ಆಲಿಸುವ ಮುಖಾಂತರ ನಾವು ಮಾಡ್ತಿದ್ದೀವಿ ಅಂತ ನಾನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಉದಾಹರಣೆಗೆ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ತಗೊಳ್ಳಿ, ಎಲ್ಲರೂ ಅದ್ರ ಲಾಭ ತಗೋತಾ ಇದ್ದಾರೆ. ಅದಕ್ಕೆ ಯಾವುದು ಜಾತಿ ಇಲ್ಲ, ಧರ್ಮ ಇಲ್ಲ, ನೀವು ಯಾವ ಪಕ್ಷಕ್ಕೆ ಮತ ನೀಡಿದ್ದೀರಾ ಅಂತ ಕೂಡ ಕೇಳ್ತಾ ಇಲ್ಲ. ನೀವು ಬಡವರಿದ್ದರೆ ನೀವು ನಮ್ಮ ಸರ್ಕಾರದ ಎಲ್ಲ ಯೋಜನೆಗಳಿಗೆ ನೀವು ಲಾಭ ಪಡಿಬೋದಾಗಿದೆ. ತಮಗೆ ಆಶ್ಚರ್ಯ ಆಗ್ಬೋದು, ಬರೀ ನಮ್ಮ ಜಿಲ್ಲೆಯಲ್ಲಿ ಗೃಹ ಜ್ಯೋತಿ ಯೋಜನೆ ಲಾಭ ಪಡಿತಾ ಇರೋದು 5,28,000 ಜನ. 5,28,000 ಜನ. ಡಾಕ್ಟರ್ ಶರಣಪ್ರಕಾಶ್ ಸಾಹೇಬರ ಒಂದು ವಿನೂತನವಾದಂಥ ಯೋಜನೆ ಯುವ ನಿಧಿ ಕಾರ್ಯಕ್ರಮ, ಅವ್ರ ಇಲಾಖೆಯಲ್ಲಿ ಬರೀ ಒಂದೇ ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ 7,150 ಜನ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಯಾರು ಡಿಪ್ಲೊಮಾ ಹೋಲ್ಡರ್ ಇರ್ತಾರೆ, ನಿರುದ್ಯೋಗಿ ಇರ್ತಾರೆ, ಅವ್ರಿಗೆ 1,500 ರೂಪಾಯಿ, ಮತ್ತು ಯಾರು ಡಿಗ್ರಿ ಮಾಡಿರ್ತಾರೆ ಅವರಿಗೆ 3,000 ರೂಪಾಯಿ ಸಿಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ತಮಗೋಸ್ಕರ ಮನೆ ನಿರ್ವಹಣೆಗೆ, ತಮಗೆ ಮನೆಗೆ ಅನಾನುಕೂಲ ನಡೆಸಲಿಕ್ಕೆ ಅನಾನುಕೂಲ ಆಗಬಾರ್ದು ಅಂದ್ಬಿಟ್ಟು ಇವತ್ತು 2,000 ರೂಪಾಯಿ ಇವತ್ತು ನೇರವಾಗಿ ನಿಮ್ಮ ಅಕೌಂಟಿಗೆ ಬರ್ತಾ ಇದೆ. 5,22,171 ಜನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ಲಾಭ ಪಡಿತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆಯಲ್ಲಿ 19 ಲಕ್ಷ ಜನ ನೋಂದಣಿಯಾಗಿ ಅದರ ಲಾಭ ಪಡಿತಾ ಇದ್ದಾರೆ. ಶಕ್ತಿ ಯೋಜನೆಯಲ್ಲಿ ಬಹುಶಃ ಇವತ್ತು ಎಲ್ಲ ದೇವಸ್ಥಾನಗಳ ಅಥವಾ ಮಠಗಳಿಗೆ ಹೆಣ್ಮಕ್ಳು ಜಾಸ್ತಿ, ಮಹಿಳೆಯರು ಜಾಸ್ತಿ ಬರ್ತಾ ಇದ್ದಾರೆ ಅಂದರೆ ಅದು ಶಕ್ತಿ ಯೋಜನೆಯಿಂದ. ನಮ್ಮ ಧರ್ಮಗುರುಗಳಾದಂಥ ಧರ್ಮಸ್ಥಳದ ಶ್ರೀಗಳು, ಅವ್ರ ಹೆಸರೇ ನಮ್ಮ ವೀರೇಂದ್ರ ಹೆಗಡೆ ಅವರು ಒಂದು ಪತ್ರ ಬರೀತಾರೆ ಶ್ರೀಗಳೇ, ಏನಂತ, ಈ ಸರ್ಕಾರ ಶಕ್ತಿ ಯೋಜನೆ ಪ್ರಾರಂಭ ಆದಾಗಿಂದ ಧರ್ಮಸ್ಥಳ ಅಷ್ಟೇ ಅಲ್ಲ, ಎಲ್ಲ ದೇವಸ್ಥಾನದಲ್ಲೂ ಜನರ ಸಂಖ್ಯೆ ಭಾಳ ಆಗ್ತಾ ಇದೆ, ಹುಂಡಿ ತುಂಬ್ತಾ ಇದೆ, ಅರ್ಚಕರ ತಟ್ಟೆ ತುಂಬ್ತಾ ಇದೆ, ನಿಮಗೆ ಒಳ್ಳೇದಾಗಲಿ ಈ ಸರ್ಕಾರಕ್ಕೆ ಅಂತ ಅವರು ಲಿಖಿತ ಮೂಲಕ ಆಶೀರ್ವಾದ ಕಳಿಸಿದ್ದಾರೆ. ಅಂದರೆ ಇದು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದ ಪ್ರಚಾರ ಮಾಡ್ತಾ ಇಲ್ಲ ನಾನು, ಈ ಯೋಜನೆಗಳನ್ನು ಗಮನಿಸಬೇಕಿದು. ಈ ಯೋಜನೆಗಳೇನಿದೆ ಇದು ನಿಮಗೆ ಆರ್ಥಿಕವಾಗಿ ಸಬಲರು ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಒಂದು ಆರ್ಥಿಕ ಸ್ಥಿರತೆ ಕೊಡಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ನಡೆದಿದೆ. ಬಸವಣ್ಣನವರು ಹೇಳ್ದಂಗೆ ಸಮಬಾಳು ಸಮಪಾಲು, ಯಾರು ದುಡಿತಾರೆ ಅದು ಸರ್ಕಾರಕ್ಕೆ ಬಂದರೆ ಅದು ಎಲ್ಲರಿಗೂ ಹಂಚಿ ಎಲ್ಲರಿಗೂ ಕೂಡ ಒಂದು ಸಮಾನತೆ ಮತ್ತು ಸ್ವಾಭಿಮಾನದ ಬದುಕು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮಿಂದ ನಡೆದಿದೆ. ನಾನು ಹೇಳ್ದಂಗೆ ಇದಕ್ಕೆ ಬಹಳಷ್ಟು ಜನ ಪ್ರೇರಿತರಿದೆ. ಇವತ್ತು ಈ ಆಧುನಿಕ ಯುಗದಲ್ಲಿ ನಮ್ಮ ಬಸವಲಿಂಗ ಶ್ರೀಗಳಿರ್ಬೋದು, ಕೋರಿಸಿದ್ದೇಶ್ವರ ಶ್ರೀಗಳಿರ್ಬೋದು, ಇವರೆಲ್ಲರೂ ಕೂಡ ನಮಗೊಂದು ಪ್ರೇರಣೆ ನೀಡ್ತಾರೆ. ನಾವು ತಪ್ಪು ಮಾಡಿದ್ರೆ ನಮ್ಗೆ ಹೇಳ್ತಾರೆ. ಎಷ್ಟೊಂದು ಸರಿ ಯಾವಾಗನ ಶ್ರೀಗಳಿಗೆ ಬಿಡುವಿದ್ದಾಗ ರಾತ್ರಿ ಹೊತ್ತು ಫೋನ್ ಮಾಡ್ತಾರೆ, ಮಹಾದೇವ್ ಅವ್ರು ಫೋನ್ ಹಚ್ಕೊಡ್ತಾರೆ ಒಂದೊಂದು ಸರಿ ನಮಗೆ. ಅವಾಗ ಅವರೇ ಹೇಳ್ತಾರೆ ನನಗೆ, ನೋಡಪ್ಪ ಸ್ವಲ್ಪ ಇನ್ನೂ ಅಡ್ಡಾಡು, ಸ್ವಲ್ಪ ಹೋಗ್ಬಾ ಅಲ್ಲಿ ಇಲ್ಲಿ ಅಂತ ಅವರೇ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಒಂದೊಂದು ಸರಿ. ಇದು ಯಾಕಂದರೆ ನನಗೆ ಯಾಕೆ ಇಲ್ಲಿ ಬರಲಿಕ್ಕೆ ಇಷ್ಟ ಅಂದರೆ, ಭಾಳ ಕಮ್ಮಿ ಜನರಲ್ಲಿ ವೈಜ್ಞಾನಿಕ ಮತ್ತು ಇತಿಹಾಸದ ಪರವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಸಾಹಿತ್ಯದಲ್ಲಿ ಆಸಕ್ತಿ ಇದ್ದು ಆ ಆಸಕ್ತಿಯನ್ನು ಜನರಲ್ಲೂ ಕೂಡ ಹಂಚ್ಕೊಳ್ಳೋದು ಭಾಳ ಕಮ್ಮಿ ಜನ ಇರ್ತಾರೆ. ಅದರಲ್ಲಿ ನಮ್ಮ ಕೋರಿಸಿದ್ದೇಶ್ವರ ಶ್ರೀಗಳು ಒಬ್ಬರು ಅಂತ ನಾನು ಭಾಳ ಹೆಮ್ಮೆಯಿಂದ ನಾನು ಹೇಳ್ಬೋದು. ಯಾಕಂದರೆ ಇವತ್ತು ಅವರು ಎಲ್ಲ ವಚನಗಳು ತಾವು ಕೇಳಿದ್ರಿ ಸಂಗೀತ ಮೂಲಕ.
ಎಲ್ಲ ವಚನದಲ್ಲೂ ಕೂಡ ಬಸವ ತತ್ವ, ಬುದ್ಧ ತತ್ವ ಮತ್ತು ನಮ್ಮ ಸಂವಿಧಾನದಲ್ಲಿ ಏನಿದೆ ಆ ಎಲ್ಲ ಅಂಶಗಳು ಅವರ ವಚನದಲ್ಲಿ ನಾವು ಕಾಣಬಹುದಾಗಿದೆ. ಆಮೇಲೆ ಯಾವ ಮಠಗಳು ಸಂವಿಧಾನದ ಪರವಾಗಿದೆ, ಬಸವ ತತ್ವದ ಪರವಾಗಿದೆ, ಅಂಥ ಮಠಗಳಿಂದ ಬರೀ ಆ ಮಠ ಅಷ್ಟೇ ಉದ್ಧಾರ ಆಗಲ್ಲ, ಆ ಕ್ಷೇತ್ರನೂ ಕೂಡ ಉದ್ಧಾರ ಆಗುತ್ತೆ. ಇವತ್ತು ಚಿತ್ತಾಪುರ್ನಲ್ಲಿ ಪ್ರಗತಿಪರವಾದಂಥ ಯೋಚನೆಗಳಿವೆ ಅಂದರೆ ನಾವು ನಮ್ಮ ಪುಣ್ಯ ಮಾಡಿರಬೇಕು. ನಮ್ಮ ಕ್ಷೇತ್ರದಲ್ಲಿ ಬಹಳ ಒಳ್ಳೊಳ್ಳೆ ಮಠಗಳು ಬೆಳೀತಾ ಇವೆ, ಒಳ್ಳೆ ಮಠಗಳಿವೆ. ವೈಜ್ಞಾನಿಕ ಮನೋಭಾವನೆಯನ್ನು ಹಂಚೋದು, ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವಂಥದ್ದು, ಮತ್ತು ಸಾಹಿತ್ಯವನ್ನು ಬೆಳೆಸೋದು, ಉಳಿಸೋದು, ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ವಿಚಾರಗಳನ್ನು ಅವರ ಆಶೀರ್ವಚನದ ಮೂಲಕ ಪ್ರತಿಯೊಂದು ಮನೆಗೆ ತಲುಪಿಸ್ತಾರಲ್ಲ, ಆದ್ದರಿಂದ ಭಾಳ ದೊಡ್ಡ ಕೆಲಸ, ಸರ್ಕಾರದಕ್ಕಿಂತ ದೊಡ್ಡ ಕೆಲಸ ಇವತ್ತು ತಮ್ಮಿಂದ ಆಗ್ತಾ ಇದೆ. ಖಂಡಿತವಾಗೂ ಮುಂಬರುವ ದಿನಗಳಲ್ಲಿ ತಮ್ಮ ಏನು ಮಾರ್ಗದರ್ಶನ ಬರೇ ಸರ್ಕಾರಕ್ಕೆ ಅಷ್ಟೇ, ನನಗಷ್ಟೇ ಅಲ್ಲ, ಸರ್ಕಾರಕ್ಕೆ ಕೂಡ ಬೇಕಾಗ್ತದೆ ಇವತ್ತು. ಯಾಕಂದರೆ ನಿಮ್ಮೆಲ್ಲರ ಅನುಭವ, ಯಾಕಂದರೆ ದಿನನಿತ್ಯ ಜನ ತಮ್ಮನ್ನು ಬಂದು ಭೇಟಿ ಆಗ್ತಾರೆ. ಊರಿಂದ ನಿಮ್ಮ ಹತ್ರ ಯಾರು ಜಾತಿ ಧರ್ಮ ಏನು ನೋಡಲ್ಲ, ಎಲ್ಲರೂ ಕೂಡ ಬರ್ತಾರೆ ಈ ಮಠಕ್ಕೆ ಬಂದು ಊರ ಸಮಸ್ಯೆಗಳು ಹೇಳ್ಕೊತಾರೆ, ಅವ್ರ ಸ್ವಂತ ಸಮಸ್ಯೆಗಳು ಹೇಳ್ಕೊತಾರೆ. ಅವೆಲ್ಲನೂ ಕೂಡ ನೀವು ನಮಗೆ ಮಾರ್ಗದರ್ಶನ ಮುಂಚೆನೂ ಮಾಡಿದ್ದೀರಾ, ಮುಂದೆ ಕೂಡ ಮಾಡ್ತೀರಾ ಅಂತ ನನಗೆ ಯಾವುದೇ ಸಂಶಯ ಇಲ್ಲ. ಆದರೆ ಈಗ ಸರ್ಕಾರ ನಿಮ್ಮದಿದೆ, ನಿಮ್ಮ ಸರ್ಕಾರ ಇದೆ, ಇದಕ್ಕೂ ಕೂಡ ತಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ನಾನು ಹೇಳ್ತಾ, ಕೊನೆಯದಾಗಿ ಶ್ರೀಗಳು ಹೇಳ್ದಂಗೆ ನಾನು ವೈಯಕ್ತಿಕವಾಗಿ ಕಾಯಕದಲ್ಲಿ ನಂಬಿದವನು, ಕಾಯಕವೇ ಕೈಲಾಸ ಅಂತ ನಂಬಿದವನು. ಆದ್ದರಿಂದ ಸ್ವಲ್ಪ ನಮ್ಮ ಮಾತಿನ ಧಾಟಿ ಸರಿ ಇರೋದಿಲ್ಲ, ಆದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಮಾಡಬಾರ್ದು ಅಂತ ಇಲ್ಲ. ನಾವು ಏನಾಗುತ್ತೆ, ನಾವು ನೇರವಾಗಿ ಕೆಲಸ ನಿಜ ಹೇಳ್ಬಿಡ್ತೀವಿ. ಕೆಲಸ ಆಗ್ತಿದ್ರೆ ಹೌದು ಅಂತೀವಿ, ಕೆಲಸ ಆಗಿಲ್ಲ ಅಂದರೆ ಇಲ್ಲ ಅಂತೀವಿ. ಆದರೆ ರಾಜಕಾರಣಿಗಳು ಹಾಗಿರಬಾರ್ದು ಅಂತಲೂ ಕೂಡ ಬಹಳಷ್ಟು ಜನ ಹೇಳ್ತಾರೆ. ಸಮಾಧಾನ ಮಾಡಿ ಕಳಿಸಪ್ಪ ಅಂತ ಹೇಳ್ತಾರೆ. ಸುಳ್ಳು ಹೆಂಗೆ ಹೇಳೋದು ಹೇಳ್ರಿ? ನಾವು ಸುಳ್ಳು ಹೇಳ್ತಾ ಹೋದರೆ ಮತ್ತೆ ನೀವು ಪದೇ ಪದೇ ಬರ್ತೀರಿ. ನಿಮ್ಗೆ ಅನಿಸ್ಬೋದು, ಇಲ್ಲಪ್ಪ ಇವರು ಹಿಂಗೆ ಮಾತಾಡೋದ್ರಿಂದ ನಿಮಗೆ ಅನಾನುಕೂಲ ಆಗ್ಬೋದು, ಆದರೆ ಇವತ್ತಿಲ್ಲ ನಾಳೆ ನಾನು ಸುಳ್ಳು ಹೇಳಿದ್ರೆ ನಿಮ್ಗೆ ಗೊತ್ತೇ ಆಗುತ್ತೆ. ಮತ್ತು ನಾನು ಮೈಕ್ನಲ್ಲಿ ಬುದ್ಧ ತತ್ವ, ಬಸವ ತತ್ವ, ಅಂಬೇಡ್ಕರ್ ಅವರ ತತ್ವ ಅಂತ ಹೇಳ್ಬಿಟ್ಟು ನಾವು ನಿಮಗೆ ಒಂದು ಬೇರೆ ರೀತಿಯಾಗಿ ಹೇಳಿದ್ರೆ ಅದು ಆತ್ಮವಂಚನೆಯೂ ಹೌದು, ಮತ್ತು ನಿಮಗೆ ಸುಳ್ಳು ಹೇಳೋದು ಕೂಡ ಹೌದಾಗ್ತದೆ. ಆದ್ದರಿಂದ ಏನೇ ಇದ್ದರೂ ಕೂಡ ನಾವು ಯಾಕೆ ಅದರಲ್ಲಿ ನಮ್ಮ ಕಾಯಕದಲ್ಲಿ ನಂಬಿದ್ದೇವೆ ಅಂದರೆ ನಮಗೆಲ್ಲ ಶ್ರೀಗಳ ಒಂದು ಧೈರ್ಯದ ಮೇಲೆ. ಯಾಕಂದರೆ ಎಲ್ಲ ಶ್ರೀಗಳು ನಮ್ಮ ಭಾಗದಲ್ಲಿ ಹೆಚ್ಚು ಕಾಯಕದ ಮೇಲೆ ಒತ್ತು ಕೊಡ್ತಾರೆ. ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ನಮ್ಮ ಬೆಂಚಪ್ಪರಿಸ್ತಾರೆ. ಏನಾದರೂ ನಮ್ಮಿಂದ ತಪ್ಪಾದರೆ ಕಿವಿ ಹಿಂಡಿ ಸರಿ ಮಾಡುವ ಶಕ್ತಿ ಕೂಡ ಅವರಲ್ಲಿ ಇದೆ ಅಂತ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಆದ್ದರಿಂದ ಕೊನೆಯದಾಗಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ, ನಮ್ಮ ಕೋರಿಸಿದ್ದೇಶ್ವರ ಅವರ ಪರವಾಗಿ, ಡಾಕ್ಟರ್ ಬಸವಲಿಂಗಪ್ಪ ಪಟ್ಟದೇವರವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ತಮ್ಮ ಮಾರ್ಗದರ್ಶನ ಮತ್ತು ಆಶೀರ್ವಾದ ಬರೇ ಬೀದರಿಗೆ ಇರಬಾರ್ದು ಸ್ವಾಮಿಗಳೇ, ನಮ್ಮೇಲೂ ಇರಬೇಕು ಅಂತ ಕೇಳ್ಕೊಳ್ಳುತ್ತಾ, ಮತ್ತು ತಮ್ಮೆಲ್ಲರ ಪರವಾಗಿ ನಮ್ಮ ರಾಮಕೃಷ್ಣ ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಡೈರೆಕ್ಟರ್ ಅವರು ಇಸ್ರೋ ಅವರೇ ಬರಬೇಕಾಗಿತ್ತು, ಚೇರ್ಮನ್ ಅವರು ಬರಬೇಕಾಗಿತ್ತು, ಆದರೆ ಆಗಿಲ್ಲ. ನೋಡಿ, ಅದಕ್ಕೆ ಹೇಳ್ತಾರೆ, ಇದು ವೈಜ್ಞಾನಿಕ ಮನೋಭಾವನೆ ಕೂಡ ನಮ್ಮ ಚಿತ್ತಾಪುರ್ನಲ್ಲಿ ಬೆಳೀತಾ ಇದೆ. ನಾವು ಬರೇ ಒಂದು ಕಡೆ ಯಾರು ನಮ್ಮ ಸಮಾಜದಲ್ಲಿ ತತ್ವವನ್ನು ಬೀರ್ತಾರೆ, ಸಿದ್ಧಾಂತವನ್ನು ಬೀರ್ತಾರೆ, ಅದು ಒಂದು ಕಡೆ. ಇನ್ನೊಂದು ಕಡೆ ಯಾರು ನಮ್ಮ ದೇಶವನ್ನು ಇಡೀ ವಿಶ್ವಕ್ಕೆ ಅಚ್ಚರಿ ಮೂಡುವಂತೆ ವೈಜ್ಞಾನಿಕ ಮನೋಭಾವನೆಯನ್ನು ಸಾರಿಸ್ತಾರೆ. ಅಂಥ ಇಸ್ರೋ ಸಂಸ್ಥೆಯಲ್ಲೂ ಕೂಡ ಇವತ್ತು ಚಿತ್ತಾಪುರ ಅಂತ ಮತ್ತು ನಾಲ್ವಾರ್ ಅಂತ ಗ್ರಾಮದಲ್ಲಿ ಅವ್ರಿಗೆ ಕೂಡ ಸನ್ಮಾನ ಆಗ್ತಾ ಇದೆ ಅಂದರೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಇದು ಎದ್ದು ತೋರಿಸ್ತದೆ. ಆದ್ದರಿಂದ ತಮ್ಮೆಲ್ಲರ ಪರವಾಗಿ ಇವರಿಬ್ಬರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಮತ್ತು ಸಿದ್ಧತೋಟೇಂದ್ರ ಶ್ರೀಗಳಿಗೂ ಕೂಡ ವೈಯಕ್ತಿಕವಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಗತ್ತಿತ್ತು, ಹೊತ್ತಿತ್ತು, ಅದು ನಿಮ್ಗೆ ಗೊತ್ತಿತ್ತು. ನಿಜವಾಗಿ ಎಲ್ಲ ಭಾಗ್ಯಗಳು ಸರ್ಕಾರ ಕೊಟ್ಟಿದ್ದಕ್ಕೂ ಖುಷಿ ಆಯಿತು. ನಮ್ಮ ಭಾಲ್ಕಿಯ ಪಟ್ಟಿದ್ದೇವರು ಘನ ಸರ್ಕಾರಕ್ಕೆ ಒಂದು ಬೇಡಿಕೆ ಇಟ್ಟರು. ಇಡೀ ಕರ್ನಾಟಕ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರಾಗಿ ತಮ್ಮ ಮಠಕ್ಕೆ ಯಾವುದೋ ಅನುದಾನ ಕೇಳಿಲ್ಲ. ಮಹಾರಾಷ್ಟ್ರ ಸರ್ಕಾರ ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ ಸಾಂಸ್ಕೃತಿಕ ನಾಯಕ ಘೋಷಣೆ ಆಗಿದ್ದ ತಕ್ಷಣ
ಕರ್ನಾಟಕದ ಈಗಿನ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಜವಾಬ್ದಾರಿ ನಿಜವಾಗಿ ಪ್ರಿಯಾಂಕ್ ಖರ್ಗೆ ಅವ್ರು ಕೊಟ್ಟರು. ಪ್ರಿಯಾಂಕ್ ಖರ್ಗೆಜಿಯವರು ಎಷ್ಟು ಮನವರಿಕೆ ಮಾಡಿದಾರಂದ್ರೆ ಅವರು ಒತ್ತು ಕೊಟ್ಟರು, ಎತ್ತು ಕೊಟ್ಟರು ಎಲ್ಲರಿಗೂ.